ನಮಸ್ಕಾರ ಫ್ರೆಂಡ್ಸ್. ಅದ್ಭುತವಾದ ಧ್ಯಾನದ ನಂತರ ಇವತ್ತು ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಳ್ಳೋಣ. ಆಯುರ್ವೇದ ಅನ್ನುವ ಕಾನ್ಸೆಪ್ಟ್ ಏನು? ಆಯುರ್ವೇದ ಅಂದ್ರೆ ಯಾಕೆ ನಾವು ಆಯುರ್ವೇದದ ಬಗ್ಗೆ ತಿಳ್ಕೊಳ್ಬೇಕು? ಮೊದಲನೇ ಪ್ರಶ್ನೆ. ಭೂಮಿ ಮೇಲೆ ಬಂದ ಮೇಲೆ ಈ ಮನುಷ್ಯನಿಗೆ ಬೇಕಾಗಿದ್ದೆಲ್ಲವೂ ಇಲ್ಲಿ ಸೃಷ್ಟಿಕರ್ತ ನಮಗಾಗಿ ತಯಾರು ಮಾಡಿ ಇಟ್ಟಿದ್ದಾನೆ. ಅದು ನಮ್ಮ ಜೀವನಕ್ಕೆ ಅಂದ್ರೆ ಈ ಜೀವ ಇಲ್ಲಿಂದ ಹೋಗುವವರೆಗೂ ಬೇಕಾಗುವ ಎಲ್ಲದೂ ಇಲ್ಲಿ ಅನುಕೂಲ ಮಾಡಿ ಇಟ್ಟಿದ್ದಾನೆ. ಆಹಾರ ಸೇವನೆಯಿಂದ ಹಿಡಿದು ಅವನ ಶ್ವಾಸಕ್ಕೆ ಬೇಕಾಗಿರುವ ಗಾಳಿ, ಕುಡಿಯಲು ಬೇಕಾಗಿರುವ ನೀರು, ಹಾಗೆ ಈ ಶರೀರ ಅಂದರೆ ಈ ಭೂಮಿ ಮೇಲೆ ಬಂದಿರುವ ಶರೀರ ಏನಿದೆಯೋ ಅದಕ್ಕೆ ಏನಾದರೂ ತೊಂದರೆ ಅಂದ್ರೆ ತೊಂದರೆ ಆಗದ ಹಾಗೆ ಇದು ಸಮಾನವಾಗಿ ಯಾವ ರೀತಿ ಇದರ ಕಾಂಪೋಸಿಷನ್ ಇದೆಯೋ ಇದು ಸಮವಾಗಿ ಇರಬೇಕು ಅಂತ ಆಹಾರದಲ್ಲೇ ಅದಕ್ಕೆ ಏನಾದ್ರೂ ಕೊರತೆಗಳಾದಾಗ ಅದಕ್ಕೆ ತುಂಬಿಸಿಕೊಳ್ಳಲು ಅದನ್ನ ಅನುಕೂಲ ಮಾಡಿಟ್ಟಿದ್ದಾನೆ. ಸೊ ನಾವು ತಗೊಳ್ಳುವ ಆಹಾರ ನಾವು ಬಾಯಿ ರುಚಿಗೆ ಇಲ್ಲ 3 ಹೊತ್ತು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಅಲ್ಲ. ಈ ಶರೀರ ಯಾವ ಸಮಯಕ್ಕೆ ಹೇಗೆ ಬೆಳಿಬೇಕು, ಹೇಗೆ ಅದರ ವರ್ಕಿಂಗ್ ಕಂಡೀಷನ್ ಅಂತ ಹೇಳ್ತೀವೋ ಅದು ಸರಿಯಾಗಿ ಇರಬೇಕು. ಅದಕ್ಕಾಗಿ ಬೇಕಾಗಿರುವ ಪೆಟ್ರೋಲ್, ಇದಕ್ಕೆ ಬೇಕಾಗಿರುವ ಇಂಧನ, ಈ ನಾವು ಆಹಾರ ಅಂತ ಕರೆಯುವ ಪದಾರ್ಥಗಳು. ಸೊ ಅದು ಹುಲ್ಲು ಇಂದ ಹಿಡಿದು ಮರದಲ್ಲಿ ಬಿಡುವ ಕಾಯಿ, ಹಣ್ಣು, ಹೂವುಗಳು, ಅದರ ಆ ಮರದ ತೊಗಟೆ, ಆ ಮರದ ಬೇರು, ಆ ಮರದಿಂದ ಬರುವ ಗಾಳಿ, ಹಾಗೆ ಸುತ್ತಮುತ್ತ ಭೂಮಿ ಮೇಲೆ ಬೆಳೆಯುವ ಪ್ರತಿಯೊಂದು ವಸ್ತು, ಭೂಮಿ ಕೆಳಗೆ ಬೇರಾಗಿ ಬೆಳೆಯುವ ಆಲೂಗಡ್ಡೆ, ಮೂಲಂಗಿ, ಗಜ್ಜರಿ ಅಂತಹ ಎಷ್ಟೋ ಗೆಣಸುಗಳು, ಗಡ್ಡಿ ಗೆಣಸುಗಳು, ಅದು ಸಹ ಅವನಿಗೆ ತನ್ನ ಪೋಷಕ ತತ್ವವನ್ನು ಕೊಡುವ ಒಂದು ಕೆಲಸವನ್ನು ಮಾಡುತ್ತೆ. ಆದರೆ ಇದನ್ನ ಇನ್ನು ಹೆಚ್ಚಾಗಿ ತಿಳ್ಕೊಂಡು ಯಾವ ಒಂದು ಕೊರತೆ ಇದ್ದಾಗ ಯಾವ ಪದಾರ್ಥವನ್ನು ಸೇವಿಸಬೇಕು, ಹಾಗೆ ದಿನನಿತ್ಯದ ಪದಾರ್ಥ ಏನಿರಬೇಕು, ಇದನ್ನ ನಾವು ಊಟ ಅಂತ ಕರೆದು ಆ ಒಂದು ಕಾಂಬಿನೇಷನ್ಸ್ ಅನ್ನ ಇಷ್ಟಪಟ್ಟು ಅದಕ್ಕೆ ಮಾರು ಹೋಗಿ ಇದನ್ನ ನಾವು ಮಸಾಲೆಗಳು ಅಂತ ಕರೀಬಹುದು. ಮಸಾಲೆಗಳನ್ನ ಆ ಕಾಂಬಿನೇಷನ್ಸ್ ನಮ್ಗೆ ಬಾಯಿ ರುಚಿಗೆ ತುಂಬಾ ಇಷ್ಟ ಆಯ್ತು, ನಾವು ಅದಕ್ಕೆ ಮಾರು ಹೋಗಿ ಅದಕ್ಕೆ ಮಾತ್ರ ಅಡಿಕ್ಟ್ ಆಗಿ ಹಾಗೆ ಅದಕ್ಕೆ ಉಳ್ಕೊಂಡ್ಬಿಟ್ಟಿದ್ದೀವಿ. ಒಂದು ವಿಷಯ ಒಳ್ಳೇದು ಅಂತ ಅಂದ ತಕ್ಷಣ ಒಂದು ಮೆಷಿನ್ಗೆ ಒಂದು ಇಂತಹ ಜೀವಂತ ಒಂದು ಮೆಷಿನ್ ಅಂತಾನೆ ಹೇಳೋಣ, ಮೆಷಿನ್ ಅಂತ ಹೇಳಿದ್ರೇನೆ ಅರ್ಥ ಆಗತ್ತೆ. ಅದಿಷ್ಟ ಅಂತ ಹೇಳಿದಾಗ ಅದು ಒಂದೇ ಪದಾರ್ಥ ಹಾಕಿದ್ರೆ ಹೇಗೆ? ಸಮಯಕ್ಕೆ ಯಾವುದನ್ನ ಇದಕ್ಕೆ ಹಾಕಬೇಕೋ ಆವಾಗಲೇ ಅದು ಸರಿಯಾದ ರೀತಿ ಅಷ್ಟೇ ಅಲ್ಲ, ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಸೊ ಆಯುರ್ವೇದ ಶಾಸ್ತ್ರ ಈ ಒಂದು ವಿಧಾನವನ್ನು ತಿಳಿಸ್ಕೊಡುತ್ತೆ. ಆಯುರ್ವೇದ ಶಾಸ್ತ್ರ ಮೊದಲಿಗೆ ಈ ಮಷಿನ್ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದರಲ್ಲಿರುವ ಅವಯವಗಳಲ್ಲಿ ಯಾವ ಯಾವ ರೀತಿಯ ಸ್ವೇಚ್ಛೆಯಿಂದ ಉತ್ಪತ್ತಿಯಾಗುವ ಪದಾರ್ಥಗಳಿದೆ, ಅದು ಹೇಗೆ ನೋಡಿ. ಆಮ್ಲಜನಕ ಬರೀ ನಾವು ತಗೊಳ್ಳೋದು ಗಾಳಿಯಿಂದ, ಇಲ್ಲಿ ಒಳಗಡೆ ತಯಾರಾಗುವ ಎಷ್ಟೋ ಬೇರೆ ಮಿನರಲ್ಸ್ ಏನಿದೆಯಲ್ವಾ, ಅದು ಒಂದೊಂದು ಪಾರ್ಟಿಗೆ ಬೇಕಾಗಿರುವ ಕಾಂಪೋಸಿಷನ್ಸ್. ಮತ್ತೆ ಇದು ಸೆಲ್ಫ್ ಸಫಿಶಿಯಂಟ್ ಬಾಡಿ. ಇದಕ್ಕೆ ನಾವು ಪ್ರತಿ ಸರ್ತಿ ಮೇಲಿಂದಾನೇ ಆಹಾರ ಹಾಕ್ಬೇಕು ಅಂತ ಇಲ್ಲ. ಇದು ಒಳಗೆ ಸಹ ತನ್ನಷ್ಟು ತಾನೇ ಕೆಲವು ಎನ್ಸೈಮ್ಸ್ ಅನ್ನ ಉತ್ಪತ್ತಿ ಮಾಡುವ ಕ್ಷಮತೆಯನ್ನು ಹೊಂದಿದ ಒಂದು ಶರೀರ. ಯಾವುದನ್ನ ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಬಯೋ ಎನ್ಸೈಮ್ಸ್ ಅಂತ ಹೇಳ್ತೀವಿ. ನಮ್ಮ ಸ್ಟಮಕ್ ಅಲ್ಲಿ ಬೈಲ್ ಎನ್ಸೈಮ್ ಅಂತ ಇರುತ್ತೆ, ಬಾಯಿಯಲ್ಲಿ ಲೋಳೆ ರಸ ಅಂತ ಇದೆ. ಅದೆಲ್ಲವನ್ನು ಕಿವಿಯಲ್ಲಿ ನೋಡಿ ಸಹ, ಕಿವಿಯಲ್ಲಿ ಸಹ ಒಂದು ಎನ್ಸೈಮ್ ಬರ್ತಾ ಇರುತ್ತೆ, ಅದನ್ನ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಡ್ಲಿಕ್ಕೆ. ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅದರ ಹೊರತು ಮತ್ತೆ ಬೇರೆ ಎಷ್ಟೋ ವಿಷಯಗಳಿದೆ. ಈ ಸೈನ್ಸ್ ಕ್ಲಾಸ್ ಅಲ್ಲ, ಆದ್ದರಿಂದ ನಾವು ಡೀಟೇಲ್ ಆಗಿ ಇಲ್ಲಿ ಹೇಳ್ಬೇಕಾಗಿಲ್ಲ, ಆದ್ರೆ ಅಷ್ಟು ತಿಳುವಳಿಕೆ ನಮ್ಗಿದೆ.
ಮೂಗಲ್ಲಿ ಸಹ ಅದು ತೇವಾಂಶ ಮೇಂಟೈನ್ ಮಾಡಬೇಕು, ಆ ಧೂಳು ಎಲ್ಲ ಒಳಗೆ ಹೋಗದೆ ಇರೋ ಹಾಗಿರ್ಬೇಕು ಅಂತ ಅಲ್ಲಿ ಸಹ ಆ ಆ, ಲೋಳೆ ಲೋಳೆಯಾಗಿ ನಮ್ಗೆ ಮೂಗಲ್ಲಿ ಅದನ್ನ ಪ್ರೊಟೆಕ್ಷನ್ಗಾಗಿ ಅದರ ಒಂದು ಪ್ರಾಪರ್ ಕಂಡೀಷನಿಂಗ್ ಸಲುವಾಗಿ ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಬಾಯಲ್ಲಿ ಆಗ್ತಾ ಇರುತ್ತೆ, ಹೊಟ್ಟೆಯಲ್ಲಿ ಆಗ್ತಾ ಇದೆ, ಲಿವರ್, ಸ್ಪ್ಲೀನ್ ಎಲ್ಲವೂ ತನ್ನ ಒಂದು ರಕ್ಷಣೆಗಾಗಿ ಆಟೋ ಆಟೋ ರಿಪೇರಿಂಗ್ ಸಿಸ್ಟಮ್ ಅನ್ನ ತಯಾರಾದ ಎಲ್ಲ ಇರುವ ಒಂದು ಶರೀರ ನಮ್ದು. ಅದು ಮೀರಿದಾಗ, ಅಂದ್ರೆ ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇದ್ದಾಗ, ಕೈ ತಪ್ಪಿ ಹೋದಾಗ, ಮೀರಿ ಹೋದಾಗ, ಎಲ್ಲವೂ ಮೀರಿ ಹೋದಾಗ ಆಗ ಹೊರಗಿನಿಂದ ಕೆಲವ ಆಹಾರವನ್ನು ಹಾಕ್ಬೇಕು. ಸೊ ಆ ಆಹಾರದ ಮತ್ತೆ ಯಾವ ಆಹಾರ ಯಾವ ಒಂದು ಆರ್ಗನ್ ಮೇಲೆ, ಯಾವ ಒಂದು ಅವಯವ ಮೇಲೆ ಕೆಲಸ ಮಾಡುತ್ತೆ ಅದನ್ನ ತಿಳಿಸುವುದೇ ಆಯುರ್ವೇದ. ಅಂದ್ರೆ ಪ್ರಾಕೃತಿಕವಾಗಿ ಮನುಷ್ಯನ ಜನ್ಮ ಆದ್ಮೇಲೆ ಅವನು ಹೇಗಿರ್ಬೇಕು ಅನ್ನುವುದನ್ನು ತಿಳಿಸುವುದೇ ಆಯುರ್ವೇದ. ಹೀಗಾಗಿ ಉತ್ತಮವಾದ ರೀತಿಯಲ್ಲಿ ಈ ಶರೀರವನ್ನು ಇಟ್ಕೊಳ್ಬೇಕು ಅಂತಂದ್ರೆ ನಾವು ಆಯುರ್ವೇದದ ಜ್ಞಾನವನ್ನು ಹೊಂದಲೇಬೇಕು. ಆಯುರ್ವೇದ ತಿಳ್ಕೊಳ್ಬೇಕು ಅಂದ್ರೆ ನಾವು ಯಾವುದೋ ಒಂದು ಯೂನಿವರ್ಸಿಟಿಗೆ ಅಡ್ಮಿಷನ್ ಮಾಡಿಕೊಂಡು ಲಕ್ಷಗಟ್ಟಲೆ ಫೀಸ್ ಕೊಟ್ಟು ನಾವು ಕಲಿಬೇಕು ಅಂತ ಇಲ್ಲ. ಸಾಮಾನ್ಯ ಜ್ಞಾನ ಇದು. ಎಂತಹ ನಾವು ಅಂತ ತಿಳಿದಿರುವ ಅಜ್ಞಾನಿ ಅಂತ ಕರೆಯುವ ಅಂದ್ರೆ ಯಾರು ಕಾಲೇಜು ಯೂನಿವರ್ಸಿಟಿ ಹೋಗಿಲ್ಲ, ಯಾರ ಹತ್ರ ಸರ್ಟಿಫಿಕೇಟ್ ಇಲ್ಲವೋ ನಾವು ಅವರನ್ನ ಅಜ್ಞಾನಿಗಳಂತ ತಿಳಿದೇವೆ. ಆದ್ರೆ ಅವರು ಅಜ್ಞಾನಿಗಳಲ್ಲ, ಮಹಾಜ್ಞಾನಿಗಳು. ಅವರೇ ಈ ಕಾಲೇಜ್ ಯೂನಿವರ್ಸಿಟಿಯಿಂದ ಮತ್ತೆ ದೂರ ಇರುವ ಜನಾಂಗ, ಕಾಡು ಜನಾಂಗ. ಕಾಡು ಜನಾಂಗದವರಿಗೆ ನೋಡಿ, ಆ ಕಾಡಲ್ಲಿ ಬೆಳೆದಿರುವ ಪ್ರತಿಯೊಂದು ವೃಕ್ಷದ ಬಗ್ಗೆ ಅವ್ರಿಗೆ ನಾಲೆಜ್ ಇರುತ್ತೆ, ಪ್ರತಿ ಹುಲ್ಲು ಕಡ್ಡೆ ಅದರ ವಿಷಯವಾಗಿ ಅವ್ರಿಗೆಲ್ಲ ತಿಳಿದಿರುತ್ತೆ. ಹೇಗ್ ತಿಳಿದಿರುತ್ತೆ? ಅವ್ರು ಎಲ್ಲಿ ಕಲ್ತಿದ್ದು ಅಂತಂದ್ರೆ ವಂಶ ಪರಂಪರೆಯಾಗಿ ಈ ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ. ಹೇಗ್ ಕೊಡ್ತಾರೆ? ಕೂತ್ಕೊಂಡು ಕ್ಲಾಸಸ್ ಮಾಡ್ತಾರಾ? ಇಲ್ಲ. ದಿನನಿತ್ಯದಲ್ಲಿ ಮನೆಯ ಹಿರಿಯರು, ಊರಿನ ಹಿರಿಯರು ಮಾತಾಡಿ ಯಾರಿಗಾದ್ರೂ ತೊಂದರೆಗಳಿದ್ದಾಗ ಓಪನ್ ಆಗಿ ಅದನ್ನ ಹೇಳು. ಈಗಿನ ನಮ್ಮ ಡಾಕ್ಟರ್ಸ್ ಹೇಗಿದ್ದಾರೆ ಅಂದ್ರೆ ಅದನ್ನ ಮುಚ್ಚಿಡ್ತಾರೆ. ಅದು ತುಂಬಾ ಜಾಸ್ತಿ ಆಗೋವರೆಗೆ ಕಾದು ಆಮೇಲೆ ನನ್ನ ಹತ್ರ ಬಂದಾಗ ಆ ದುಡ್ಡಿನ ಆಸೆಗೆ ಬಿದ್ದು ಆಗ ಅವರು ಅದರ ಚಿಕಿತ್ಸೆಯನ್ನು ಮಾಡ್ತಾರೆ. ಆದ್ರೆ ಅದು ಬಿಟ್ಬಿಡೋಣ ಅಲ್ವಾ? ಅವರು ದುಡ್ಡಿಗಾಗಿ ಮಾಡ್ತಾ ಇದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯನೇ. ಫ್ರೀಯಾಗಿ ಯಾರು ಮಾಡಲ್ಲ. ಇವಾಗ ಆಯುರ್ವೇದನೂ ಹಾಗೆ ಫ್ರೀಯಾಗಿ ಯಾರು ಕೊಡಲ್ಲ. ಬಟ್ ಜ್ಞಾನವನ್ನು ಮಾತ್ರ ನಾವು ಹೊಂದಬಹುದು ಅನ್ನುವ ವಿಷಯವಾಗಿ ಇಲ್ಲಿ ಚರ್ಚೆ ನಡೀತಾ ಇದೆ. ಹೇಗೆ ಹೊಂದುವುದು ಅಂತಂದ್ರೆ ಇವತ್ತು ಸಹ ನಮ್ಮ ಅಜ್ಜಿ ತಾತಂದರಿಗೆ, ಎಷ್ಟೋ ಹಿರಿಯರಿಗೆ, ಅಜ್ಜಿ ತಾತ ಮಾತ್ರ ಅಲ್ಲ ಕೆಲವು ಹಿರಿಯರಿಗೆ ಈ ವಿಷಯಗಳು ಗೊತ್ತು. 4 ಜನ ಸೇರಿ ಕೂತಾಗ ಈ ಚರ್ಚೆ ನಡೀಲೇಬೇಕು. ನಾವು ಯಾವ ವಿಷಯದ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಅಜ್ಞಾನದಲ್ಲಿ ಇದ್ದವರು ಇಲ್ಲ ಅಲ್ಪ ಸ್ವಲ್ಪ ಗೊತ್ತಿದ್ದವರು ಅದನ್ನ ಯೂಟ್ಯೂಬ್ ಅಲ್ಲಿ ಹೇಳಿದಾಗ ಆ ಅದನ್ನ ಯೂಟ್ಯೂಬ್ ಡಾಕ್ಟರ್ ಅಂತ ಕರೀಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಆದರೆ ಅದರಲ್ಲೂ ತಪ್ಪಿಲ್ಲ. ಅವ್ರು ಹೇಳುವುದು ಪೂರ್ಣ ಸತ್ಯ ಆಗದೆ ಹೋಗ್ಬೋದು, ಪ್ರಯತ್ನ ಪಟ್ಟರೆ ತಪ್ಪಿಲ್ಲ. ಕೆಲವು ಕಷಾಯಗಳನ್ನ ಕುಡಿಲು ಹೇಳ್ತಾರೆ, ಕೆಲವು ತೊಪ್ಪಲು ಮತ್ತೆ ಹೂವಿನ ವಿಷಯವಾಗಿ ಮಾತಾಡ್ತಾರೆ. ಅದು ತಪ್ಪಿಲ್ಲ. ಯಾಕೆ ಅಂದ್ರೆ ಇವಾಗ ನಮ್ಗೆ ಅದರ ಜ್ಞಾನ ಬೇಕಾಗಿದೆ. ಈಗ ಹೇಳುವ ಜನ ತುಂಬಾ ಕಡಿಮೆ ಆಗಿದ್ದಾರೆ. ಕಾಡಿನ ಜನರ ವಿಷಯವಾಗಿ ಮಾತಾಡ್ತಾ ಇದ್ದಾಗ ನಾನು ಕೆಲವು ಅಂತಹ ಜನಾಂಗದವರನ್ನು ಭೇಟಿಯಾಗಿದ್ದೆ ಬಿಹಾರಿಗೆ ಹೋದಾಗ. ಹಾಗೆ ಇಲ್ಲಿ ಆಂಧ್ರದಲ್ಲಿ ಸಹ ಕೆಲವು ಜನರು ಇದ್ದಾರೆ, ಆ ಕಾಡು ಜನಾಂಗದವರು. ಅವರನ್ನು ಭೇಟಿಯಾದಾಗ ಸಹ ಅಲ್ಲಿ ತಿಳಿದು ಬಂದ ವಿಷಯ ಏನಂತಂದ್ರೆ ಅವರ ಆರೋಗ್ಯದ ವಿಷಯ, ಅವರ ಶರೀರದ ಆರೋಗ್ಯ ಅಂದ್ರೆ ಬಾಹ್ಯ ರೂಪದಲ್ಲಿ ಆರೋಗ್ಯ ಮತ್ತೆ ಇಂಟರ್ನಲ್ ಒಳಗಿನ ಆರೋಗ್ಯವನ್ನು ನೋಡಿದಾಗ ಅವರಲ್ಲಿ ಕಂಡು ಬಂದದ್ದು ಏನಂತಂದ್ರೆ ಉತ್ತಮ ರೀತಿಯಲ್ಲಿ ಅವರು ಆ ಶರೀರವನ್ನು ಉಳಿಸಿಕೊಂಡಿದ್ದಾರೆ. ಈ ಶರೀರಕ್ಕೆ ಏನು ಸರಿನೋ ಅದನ್ನೇ ಮಾಡ್ತಾ ಇದ್ದಾರೆ, ಹಾಗೆ ಜೀವಿಸ್ತಾ ಇದ್ದಾರೆ. ಸ್ನಾನ ಮಾಡೋದ್ರಿಂದ ಹಿಡಿದು ಹೇಗೆ ಮಲಗಬೇಕು, ಯಾವ ಬಟ್ಟೆ ಹಾಕಬೇಕು, ಯಾವ ಆಹಾರ ಸೇವನೆ ಆಗಬೇಕು, ಮತ್ತೆ ನಮ್ಮ ದಿನಚರಿ ಹೇಗಿರ್ಬೇಕು, ಅದೆಲ್ಲವನ್ನೂ ಸೇರಿಸಿದಾಗಲೇ ಈ ಒಂದು ಮಿಷಿನ್ ಚೆನ್ನಾಗಿರುತ್ತೆ. ಈ ಶರೀರ ಸರಿ ಇಲ್ಲದೆ ಹೋದರೆ ನಮ್ಮ ಇಡೀ ಜೀವನ ನಾವು ಇದರ ಕೊರಗಿನಲ್ಲೇ ಹೋಗ್ಬಿಡ್ತೇವೆ.
ಬೇರೆ ಯಾವ ಉದ್ದೇಶಕ್ಕಾಗಿ ನಾನು ಜನ್ಮ ತೆಗೆದುಕೊಂಡಿದ್ದೇನೆ ಅನ್ನೋ ಕಡೆ ಗಮನನೇ ಹೋಗದ ಹಾಗೆ ಜೀವನವೇ ಮುಕ್ತಾಯಗೊಳ್ಳುತ್ತೆ. ಇದು ಪರಮ ಸತ್ಯ. ಚಿಕ್ಕ ವಯಸ್ಸಿನಲ್ಲೇ ಮಂಡಿ ನೋವು ಬಂತು ಅಂತ ಇಟ್ಕೊಳ್ಳೋಣ, 40-45ಕ್ಕೆ ಮಂಡಿ ನೋವುಗಳು ಬರ್ತಾ ಇದೆ. ಇವತ್ತಿನ ಜನರೇಷನ್ ವಿಷಯ ಮಾತಾಡೋ ಹಾಗೆ ಇಲ್ಲ. 15-17 ವರ್ಷಕ್ಕೆ ಸೊಂಟ ನೋವು, ಬೆನ್ನು ನೋವು, ಮೂಳೆಗಳು ಬಲ ಇಲ್ಲದ ಹಾಗೆ ಆಗುವುದು. ಅವರ ಸ್ಕೂಲ್ ಬ್ಯಾಗ್ಗಳು ಅವರೇ ಹೊರಕ್ಕಾಗದೆ 9ನೇ ಕ್ಲಾಸು 10ನೇ ಕ್ಲಾಸು ಮಕ್ಕಳು ಮನೆಯಿಂದ ಬಾಗಲಿಗೆ ಬಂದಿರುವ ಸ್ಕೂಲ್ ವ್ಯಾನ್ ವರೆಗೆ ಹೋಗ್ಲಿಕ್ಕೂ ಅಮ್ಮ ಬ್ಯಾಗ್ ಎತ್ಕೊಂಡು ಹೋಗ್ತಾಳೆ. ಯಾಕೆಂದ್ರೆ ಅಮ್ಮನ್ಗೆ ಚಿಕ್ಕಂದಿನಿಂದ ಆ ಭಾರ ಹೊರುವ ಅಭ್ಯಾಸ ಆಗಿದೆ. ಅವನಿಗೆ ಅಭ್ಯಾಸ ಆಗಲು ಬಿಡ್ತಾ ಇಲ್ಲ, ಅವನಿಗೆ ಅಷ್ಟು ಶಕ್ತಿಯೂ ಇಲ್ಲ. ಒಂದು ಶಾಲೆಯಿಂದ ಮನೆಗೆ ಬರುವಷ್ಟರಲ್ಲೇ ಸುಸ್ತು. ಹಾಗಿದ್ರೆ ಶರೀರ ಇಷ್ಟೊಂದು ಜರ್ಜರವಾಗಿ ಕ್ಷೀಣಿಸ್ತಾ ಇದೆ. ಅದು ನಮ್ ಕಣ್ಣಿಗೆ ಬರ್ತಾ ಇಲ್ಲ, ಗೋಚರ ಆಗ್ತಾ ಇಲ್ಲ, ನಮ್ಮ ಅರಿವಿಗೆ ಬರ್ತಾ ಇಲ್ಲ. ನಾವು ಅದರ ಕಡೆಗೆ ಗಮನ ಕೊಡ್ತಾ ಇಲ್ಲ. ಇವತ್ತು ತುಂಬಾ 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 ಅವಶ್ಯಕವಾದ ಒಂದು ವಿಷಯ, ತಿಳಿಬೇಕಾದ ವಿಷಯ ಏನು ಅಂತಂದ್ರೆ ಈ ಶರೀರವನ್ನು ಚೆನ್ನಾಗಿಟ್ಕೊಳ್ಳುವ ವಿಷಯ. ಆಹಾರ ಸೇವನೆ, ಆಹಾರ ಪದ್ಧತಿ, ಮತ್ತೆ ದಿನಚರಿ, ಆಮೇಲೆ ಯಾವ ಆಹಾರ ಇದೆಯೋ ಅದರ ಬಗ್ಗೆ ವಿಸ್ಡಮ್. ಅಜ್ಞಾನನೇ ಇಲ್ಲ ಅಂತಂದ್ರೆ ಏನ್ ಮಾಡೋಣ, ಏನ್ ತಿನ್ಬೇಕು? ನಿಜವಾಗ್ಲೂ ಇವತ್ತು ಪ್ರತಿಯೊಬ್ಬರು ಗೊಂದಲದಲ್ಲಿದ್ದಾರೆ. ಏನ್ ಮಾಡ್ಲಪ್ಪ ನಾನು? ಅವ್ರು ಹೇಳಿದ್ ಕೇಳಲ್ಲ, ಇವ್ರು ಹೇಳಿದ್ ಕೇಳಲ್ಲ, ಈ ಕಷಾಯ ಕುಡಿಲ್ಲ, ಆ ಕಷಾಯ ಕುಡಿಲ್ಲ. ಫ್ರೆಂಡ್ಸ್, ಆದಷ್ಟು ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆಯೋ, ಯಾವುದು ಸೌಕರ್ಯ ಇದೆಯೋ ಅಲ್ಲಿಂದ ಶುರು ಮಾಡ್ಕೊಳ್ಳಿ. ಅದಕ್ಕಾಗಿ ಬೇಡವಾದದ್ದನ್ನೆಲ್ಲ ಹುಡುಕೊಂಡು ಹೋಗಿ ಎಲ್ಲಿಯೋ ಸಿಗುತ್ತೆ ಅಂತ ಹೆಚ್ಚಿನ ದುಡ್ಡನ್ನು ಕೊಟ್ಟು ಅಲ್ಲಿಂದ ತರಿಸಿ ತಗೊಳ್ಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ನಿಮ್ಮ ಮನೆ ಮದ್ದಲ್ಲಿ ಯಾವುದು ಅವೈಲೇಬಲ್ ಇದೆ, ಮನೆ ಮದ್ದು ಪುಸ್ತಕಗಳನ್ನು ಪರ್ಚೇಸ್ ಮಾಡಿ, ಓದ್ಕೊಳ್ಳಿ, ತಿಳ್ಕೊಳ್ಳಿ. ಮನೆ ಮದ್ದು ಹೇಳಲಿಕ್ಕೆ ಹಿರಿಯರಿಲ್ವಾ? ಒಬ್ಬರೇ ಇದ್ದೀವಿ, ಸಿಟಿನಲ್ಲಿ ಇದ್ದೀವಿ, ಯಾರು ಗೊತ್ತಿಲ್ಲ. ನಿಮಗೂ ಬೇಕಾಗತ್ತೆ. ನಾಳೆ ನಿಮ್ಗೆ ಮಕ್ಕಳಾದಾಗ ನಿಮ್ಮ ಮಕ್ಕಳಿಗೂ, ಚಿಕ್ಕ ಮಗು ಇದ್ದಾಗಲಿಂದ ನಾವು ಆಯುರ್ವೇದದ ಉಪಯೋಗಗಳನ್ನು ತಿಳ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಒಂದು ಆಯುರ್ವೇದ ಫ್ಯಾಮಿಲಿಯವಳೆ. ನಮ್ಮ ತಾತ ಊರಿಗೆ ತುಂಬಾ ದೊಡ್ಡ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು. ಅಂದ್ರೆ ಡಾಕ್ಟರ್ ಅಂದ್ರೆ ಬೋರ್ಡ್ ಹಾಕೊಂಡಿರೋ ಡಾಕ್ಟರ್ ಅಲ್ಲ, ಅಭ್ಯಾಸದಿಂದ ಡಾಕ್ಟರ್ ಆಗಿದ್ದು. ಎಂತಹ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದ್ದ ಪೇಷಂಟ್ ಅನ್ನು ಕರ್ಕೊಂಡು ಬಂದ್ರು. ಅವರು ಒಂದು ಬೇರನ್ನ ಗೀರಿ ಇಲ್ಲ ಯಾವುದೋ ಒಂದು ಬೀಜವನ್ನು ಸುಟ್ಟು ಪುಡಿ ಮಾಡಿ ಹೀಗೆ ತಮ್ಮ ಕೈ ಬೆರಳಲ್ಲೇ ಅದನ್ನ ಜೇನುತುಪ್ಪ ನೆಕ್ಕಿಸಿ, ನಾನು ಕಣ್ಣಾರೆ ಕಂಡಿದ್ದು ಒಂದು 6-8 ತಿಂಗಳ ಮಗು. ನಾನು ಅವಾಗ 10ನೇ ಕ್ಲಾಸು. ದೊಡ್ಡದಾಗಿ ನಾವು ನಮ್ಮ ಹಾಲೆ ಅಂದ್ರೇನೆ ಅದು ಪಡಸಾಲೆ ಅಂತ ಹೇಳಿದ್ರು. ಅಲ್ಲಿಯೇ ಅವ್ರದ್ದು ಒಂದು ಕಬೋರ್ಡ್ ಇತ್ತು. ಕಬೋರ್ಡಲ್ಲಿ ಎಲ್ಲಾ ತರದ ಔಷಧಿಗಳನ್ನ ಇಟ್ಕೊಂಡಿದ್ರು. ಆ ಒಂದು ಮಗುವನ್ನು ಕರ್ಕೊಂಡು ಬಂದ್ರು ಒಬ್ರು, ಹತ್ಕೊಂಡು ಬಂದ್ರು. ಆ ಮಗು ನಿಮೋನಿಯಾ ಆಗಿ, ಸಿವಿಯರ್ ಆಗಿ ನಿಮೋನಿಯಾ ಆಗಿ ಆ ಮಗುನ ಹಾಸ್ಪಿಟಲ್ ಅಲ್ಲಿ ಇನ್ನು ಉಳ್ಸಕ್ ಆಗಲ್ಲ ಅಂತ ಹೇಳಿದಾಗ ಅದನ್ನ ಯಾರು ಹೇಳಿರ್ಬಹುದು, ವಿಷಯ ತಿಳಿದು ತುಂಬಾ ಜನಕ್ಕೆ ಅವಾಗ ನಮ್ ತಾತ ಗೊತ್ತಿದ್ರು. ಸೊ ಅವ್ರ ಹತ್ರ ಕರ್ಕೊಂಡು ಬಂದು, ಅಯ್ಯೋ ಹೀಗಾಗಿದೆ ನೋಡಿ ಅಂತ. ಅವ್ರು ನೋಡಿದ್ರೇನೆ ಹೇಳ್ಬಿಡೋರು ಯಾರ ಶರೀರದಲ್ಲಿ ಯಾವ ತರ ಇದೆ. ನಾಡಿನೂ ಅಲ್ಲ, ನಾಡಿ ಆಮೇಲೆ ಕೂತ್ಕೊಂಡಾಗ ನಾಡಿ ಹಿಡಿದು ಹೇಳೋರು. ಇಲ್ಲಾಂದ್ರೆ ಅವ್ರ ನಡಿಗೆ, ಅವರ ಕಲರು, ಶರೀರದ ಕಲರು, ಸ್ಕಿನ್ ಕಲರು, ಉಗುರಿನ ಕಲರು ಹೀಗೆ ಗಮನಿಸ್ಬಿಡೋರು. ಸ್ಕ್ಯಾನ್ ಆಗ್ಬಿಡೋದು, ತೋರ್ಸು ಅಂತ ಇಲ್ಲ. ಸೊ ಮಗು ನೋಡಿದ ತಕ್ಷಣ ಕಬೋರ್ಡ್ ಓಪನ್ ಮಾಡಿದ್ರು. ಆವಾಗಲೇ ಅವ್ರಿಗೆ 95 ಏಜ್. ಕಬೋರ್ಡ್ ಓಪನ್ ಮಾಡಿ ಏನೇನೋ ತೆಗೆದ್ರು. ಅವರೇ ಒಂದು ಪುಟ್ಟದಾದ ಒಂದು ಸ್ಪಿರಿಟ್ ಲ್ಯಾಂಪ್ ಇಟ್ಕೊಂಡಿದ್ರು, ಒಂದು ಸ್ಟವ್ ಇಟ್ಕೊಂಡಿದ್ರು. ಯಾಕೆಂದ್ರೆ ಯಾರಿಗೂ ಹೇಳ್ತಾ ಇದ್ದಿಲ್ಲ, ಅವ್ರ ಕೆಲಸ ಅವರೇ ಮಾಡ್ತಾ ಇದ್ರು. ಆ ಒಂದು ಕಬೋರ್ಡೇ ಅವರ ಒಂದು ಲ್ಯಾಬ್ ಆಗಿತ್ತು. ತಕ್ಷಣಕ್ಕೆ ಒಂದು ಬೀಜವನ್ನು ಸುಟ್ಟು ಅದನ್ನ ಪುಡಿ ಮಾಡಿ ಆ ಮಗುಗೆ ತಕ್ಷಣ ಬಾಯಿಗೆ ನೆಕ್ಸಿದ್ರು. ನಾನು ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ಓದ್ತಾ ಇದ್ದೀನಿ. ನೋಡ್ತಿರುವಾಗಲೇ ಆ ಮಗುಗೆ ವಾಂತಿ ಆಯ್ತು. ಹಸಿರು ಬಣ್ಣದ ಎಲ್ಲ ವಾಂತಿ ಆಯ್ತು. ಆಮೇಲೆ ತಾತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ ವಿಷಯವಾಗಿ, ಏನೇನೋ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾನು ನೆನ್ಪಿಟ್ಕೊಂಡಿಲ್ಲ, ನನಗೆ ನೆನಪಿಲ್ಲ. ವಾಂತಿ ಮಾಡಿದ ಮೇಲೆ ಮಗು ಆಡ್ಲಿಕ್ಕೆ ಶುರು ಮಾಡಿದ್ರು. ಅಂಬೆಗಾಲ್ ಇಟ್ಕೊಂಡು ಆಟ ಆಡ್ಕೊಂಡು ಅಲ್ಲೇ ಓಡಾಡ್ತಾ ಇದ್ರು. ದೊಡ್ಡ ಪಡಸಾಲೆ ನಮ್ದು, ಕಟ್ಟೆ ಪಡಸಾಲೆ ಅಂತ ಹೇಳೋರು.
ದೊಡ್ಡ ಹಾಲ್ ಇರುತ್ತೆ, ಅರ್ಧ ಕಟ್ಟೆ ಇರುತ್ತೆ, ಅರ್ಧ ಹೀಗೆ ಓಡಾಡುವ ಜಾಗ ಇರುತ್ತೆ. ಆ ಮಗು ಅಲ್ಲೆಲ್ಲ ಓಡಾಡ್ತಾ ಇತ್ತು. ನನ್ಗೆ ಅದು ಕಣ್ಣಿಗೆ ಕಟ್ಟದ ಹಾಗೆ ಕೆಲವು ಸನ್ನಿವೇಶಗಳು ಹಾಗೆ ನೆನಪಿದೆ. ಇನ್ನೊಂದು ವಿಷಯ, ಒಬ್ರು ಪಹಿಲ್ವಾನ್, ನಮ್ ಕಡೆಗೆ ಪಹಿಲ್ವಾನ್ಗಳು ಜಿಮ್ ಎಲ್ಲ ಇದ್ದಿಲ್ವಲ್ಲ, ಇವತ್ತಿಗೂ ಅಖಾಡಗಳಿರುತ್ತೆ. ಪಹಿಲ್ವಾನ್ ತುಂಬಾ ಹಳೆಯ ಪಹಿಲ್ವಾನ್, ಅಂದ್ರೆ ಆ ಸಮಯದಲ್ಲೇ ಅವ್ರಿಗೆ ಒಂದು 50-60 ವಯಸ್ಸಾಗಿತ್ತು. ಪಹಿಲ್ವಾನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ, ಅವರು ಮಾಂಸಖಂಡಗಳನ್ನ ಬೆಳೆಸ್ಲಿಕ್ಕೆ ಏನು ಎಕ್ಸಸೈಸ್ ಮಾಡ್ತಾರೋ, ಕೆಲವು ವರ್ಷ ಆದ್ಮೇಲೆ ಅದನ್ನ ನಿಲ್ಲಿಸಿದಾಗ ಆ ಮಾಂಸಖಂಡಗಳು ಕಲ್ಲಿನಂತೆ ಗಟ್ಟಿ ಆಗ್ಬಿಡುತ್ತೆ. ತುಂಬಾ ಕಷ್ಟ ಅದು. ಅದನ್ನ ಸಾಫ್ಟ್ ಆಗಿ ಇಟ್ಕೊಳ್ಳೇಬೇಕು ಅವರು, ಅಂದ್ರೆ ಲೈಫ್ ಲಾಂಗ್ ಎಕ್ಸಸೈಸ್ ವಾರ್ಮ್ ಅಪ್ ಆಗ್ತಾ ಇರ್ಬೇಕು. ಅವರಿಗೆ ನಡಿಲಿಕ್ಕಾಗದೆ ಹೊಟ್ಟೆಯಲ್ಲಿ ಬಿಗುತ್ತಾ, ಎಷ್ಟು ಹೊಟ್ಟೆ ನೋವು ಅಂದ್ರೆ ಅವ್ರಿಗೆ ಎಲ್ಲ ಮಿರಜ್ವರೆಗೆ, ಅಂದ್ರೆ ನಾನು ಬೆಲ್ಗಾಮ್ದಳು, ಬೆಲ್ಗಾಮಲ್ಲಿ ಅಲ್ಲದೆ ಅಕ್ಕಪಕ್ಕದ ಮಿರಜ್ ಲೋಂಡಾಗ್ ಹೋಗಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಾಗ, ಅವಾಗೆಲ್ಲ ಬೆಂಗಳೂರಿಗೆ ಅಷ್ಟು ದೂರ ಹೋಗ್ತಾ ಇದ್ದಿಲ್ಲ, ಉತ್ತರಕ್ಕೆ ಹೋಗೋರು. ಅಲ್ಲೆಲ್ಲ ತೋರಿಸ್ಕೊಂಡ್ ಬಂದ್ರಂತೆ, ಏನೋ ಸರ್ಜರಿನೂ ಆಯ್ತು ಅಂತೆ, ಒಂದು ಚೂರು ಅವ್ರಿಗೆ ರಿಲೀಫ್ ಆಗಿಲ್ಲ. ಆವಾಗ ಅವ್ರು ಈ ವೈದ್ಯಕ್ಕೆ ಬಂದ್ರು, ಆಯುರ್ವೇದ ಕೊಡ್ತಾರೆ, ತಾತ ಇದ್ದಾರೆ ಅಂತ. ಆಗ ಇನ್ನು ಪಡಸಾಲೆಯ ಮುಂದೆ ಎಂಟ್ರನ್ಸ್ ಅಲ್ಲಿ ನಮ್ಗೆ ಹೊರಗಿಂದ ಬಂದವರಿಗೆ ಕೂತ್ಕೊಳ್ಳೋಕೆ ಅಂತ ಬೆಂಚ್ಗಳು ಹಾಕಿ ಒಂದು ಪ್ಲೇಸ್ ಇರುತ್ತೆ. ಸೊ ಔಟ್ಸೈಡರ್ಸ್ ಅಲ್ಲಿ ಮಾತ್ರ ಅಲೌಡ್, ಮನೆ ಒಳಗಡೆ ಯಾರು ಬರಲ್ಲ. ನೋಡಿ, ಕೆಲವೊಂದು ಸಂಪ್ರದಾಯ ಎಷ್ಟು ಸರಿಯಾಗಿತ್ತು ಅಂತಂದ್ರೆ, ಇದು ಆರೋಗ್ಯಕ್ಕೂ ಸರಿಯಾಗಿತ್ತು, ಆರೋಗ್ಯ ರೀತಿಯಿಂದಾನೇ ಮಾಡಿದ್ದು. ಈಗ ತಕ್ಷಣಕ್ಕೆ ಹೊರಗಿಂದ ಬಂದವರು ನಮ್ಮ ಸೋಫಾ ಮೇಲೆ ಕೂತ್ಕೊಳ್ತಾರೆ, ಬೆಡ್ ಮೇಲೆ ಕೂತ್ಕೊಳ್ತಾರೆ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾವ ಜರ್ಮ್ಸ್ ತಗೊಂಡ್ ಬಂದಿದ್ದಾರೆ, ಅವರಲ್ಲಿ ಏನ್ ಕಾಯಿಲೆಗಳಿದೆ, ಕೆಲವೊಂದು ಕಣ್ಣಿಗೆ ಕಾಣದ ಕಾಯಿಲೆಗಳು ಇರುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಕೆಲವೊಂದು ಪದ್ಧತಿ ಅಂತ ಮಾಡ್ಕೊಂಡಿದ್ರು. ನಮ್ಮ ಮನೇಲಿ ಪದ್ಧತಿಯಪ್ಪ, ಒಳಗಡೆ ಯಾರನ್ನು ಕರಿಯಲ್ಲ ಅಂತ. ಸೊ ಹಾಗೆ ಹೇಳಿದ್ರೆ ಫಾಲೋ ಮಾಡ್ತಾರೆ ಅಂತ, ಇಲ್ಲಾಂದ್ರೆ ಎಲ್ಲ ಸೈನ್ಸ್ ಎಲ್ರಿಗೂ ಹೇಳ್ಕೊಂಡು ಕೂತ್ಕೊಳಕ್ ಆಗಲ್ಲ ಅಂತ. ಸೊ ಅಲ್ಲಿ ಅವ್ರನ್ನ ಮಲಗಿಸ್ಬಿಟ್ಟು ಚೆಕ್ ಮಾಡಿದ್ವಿ ಅಷ್ಟೇ. ನಮ್ ಕಡೆಗೆ ನಾಭಿ ಅಂತ ಹೇಳ್ತಾರೆ, ಬಟ್ಟಿ ಸರ್ದಿದೆ ಅಂತ ಗೊತ್ತು ಮಾಡ್ಕೊಂಡು ನಮ್ ತಂದೆಯವ್ರನ್ನ ಕರೆದ್ರು. ಯಾಕೆಂದ್ರೆ ಅವರು ತುಂಬಾ ಪಹಿಲ್ವಾನ್ರು, ಅವರನ್ನ ಬಗ್ಗಿಸ್ಲಿಕ್ಕೂ ಆಗಲ್ಲ. ಸೊ ಅದು ಎಕ್ಸಸೈಸ್ ಹೇಗಿದೆ ಅಂದ್ರೆ, ಶರೀರನ ಬಗ್ಗಿಸ್ಬೇಕು ಅಂತ. ಇಲ್ಲ ಅಂದ್ರೆ ಹೊಕ್ಕಳಲ್ಲಿ ಒಂದಿಷ್ಟು ಎಣ್ಣೆ ಹಾಕಿ ಮಸಾಜ್ ಮಾಡಿ ಅದನ್ನ ಸಾಫ್ಟ್ ಮಾಡಿ ಮತ್ತೆ ಒಂದು ಭಾರ ಇಟ್ಟು ಸರಿ ಮಾಡುವುದು ಒಂದು ಪದ್ಧತಿ ಆಗಿತ್ತು. ಸೊ ಒಂದು ದೊಡ್ಡ ರುಬ್ಬು ಕಲ್ಲಿತ್ತು. ಆ ರುಬ್ಬು ಕಲ್ಲನ್ನು ತರ್ಲಿಕ್ಕೆ ಹೇಳ್ಬಿಟ್ಟು ಆ ಹೊಂಕಳ ಮೇಲೆ ಒಂದು ಸಿಂಬಿ ಇಟ್ಟು ಅದ್ರ ಮೇಲೆ ಆ ಕಲ್ಲನ್ನು ಇಟ್ರು. ಹಾಗೆ ಏನೆಲ್ಲೋ ವಿಷಯಗಳು ಅವ್ರಿಗೆ ತಿಳಿಸಿ ಹೇಳಿ, ಅವ್ರಿಗೆ ತುಂಬಾ ಗರ್ವದಿಂದ ಹೇಳ್ಕೊಳ್ತಾ ಇದ್ರಿ. ನಮ್ ತಾತನ್ಗೆ ಅದೊಂದು ಅಭ್ಯಾಸ ಇತ್ತು, ಏನ್ ಡಾಕ್ಟರ್ಗಳಪ್ಪ, ಏನು ಟ್ರೀಟ್ ಮಾಡಲ್ಲ, ಇದಕ್ಕೆಲ್ಲ ಹೀಗೆ ಹಾಗೆ ಅಂತ ಸ್ವಲ್ಪ ಜಂಬ ಕುಚ್ಕೊಂಡೆ ಮಾತಾಡೋರು. ನಿಮ್ಗೆಲ್ಲ ಅಷ್ಟು ತಿಳಿಯಲ್ವಾ, ಏನ್ ಸಾಲಿ ಕಲ್ತಿದ್ದೀರಪ್ಪ ನೀವು, ಏನ್ ನನ್ಗೂ ಹಾಗೆ ಹೇಳೋರು, ಏನ್ ಕಾಲೇಜ್ಗೆ ಹೋಗ್ತೀಯಾ, ಇದೆಲ್ಲ ಗೊತ್ತೇ ಇಲ್ಲ ಅಂದ್ರೆ ಏನಕ್ಕೆ ಇದೆಲ್ಲ ವಿದ್ಯೆ ನಿಮ್ದು ಅಂತ. ಅವ್ರಿಗೆ ಗೊತ್ತಿಲ್ಲ, ನಾನು ಕಲಿಯೋ ಕಾಲೇಜ್ನಲ್ಲಿ ಇದೆಲ್ಲ ಹೇಳಲ್ಲ. ಹೀಗೆ ಮಾತಾಡ್ತಾ ಮಾತಾಡ್ತಾ ಒಂದು 5 ನಿಮಿಷ ಕಾಲ ಅವ್ರಿಗೆ ಅದನ್ನಿಟ್ರು. ಅರ್ಧ ಗಂಟೆ ಕಾಲ ಅವ್ರಿಗೆ ಮಸಾಜಸ್ ಎಲ್ಲ ಆಯ್ತು. ಆ ಮನುಷ್ಯ ಹೋಗೋಷ್ಟ್ರಲ್ಲಿ ಅರ್ಧ ಗಂಟೆನಲ್ಲಿ ತುಂಬಾ ಬಾಡಿ ಸಾಫ್ಟ್ ಮಾಡ್ಕೊಂಡು ಕಣ್ಣೀರಿಟ್ಕೊಂಡು ಹೋದ್ರು ಅವರು. 10-12 ವರ್ಷದಿಂದ ನೋವು ತಿಂತಾ ಇದ್ದೆ, ತಕ್ಷಣಕ್ಕೆ ಕಡಿಮೆ ಆಗಿದೆ. ನಿಜವಾಗ್ಲೂ ಈ ವಿಷಯವನ್ನು ನಾನು ಎಲ್ಲರಿಗೂ ಹೇಳ್ತೀನಿ ಅಂತ. ಅವಾಗ ಅವ್ರು ಹೇಳಿದ್ರು, ಎಲ್ಲರಿಗೂ ಅಲ್ಲ, ನೀನ್ ತಿಳ್ಕೊಂಡ್ಬಿಡು, ಫಸ್ಟು ಇದನ್ನ ಪ್ರಾಕ್ಟೀಸ್ ಮಾಡು, ನಿನಗೀಗ ಅವಶ್ಯಕವಾಗಿದೆ. ಇದನ್ನ ಇವತ್ತಲ್ಲ ಯಾವತ್ತಿಗೂ ಪ್ರಾಕ್ಟೀಸ್ ಮಾಡ್ತಾ ಇರೋ ಅಂತ ಕೆಲವು ಆಸನಗಳನ್ನೆಲ್ಲ ಅವ್ರಿಗೆ ಹೇಳಿ. ಸೊ ನೋಡಿ, ಹೀಗೆ ಆಯುರ್ವೇದದಲ್ಲಿ ಶರೀರವನ್ನು ಆರೋಗ್ಯವಂತವಾಗಿ ಇಡಲಿಕ್ಕೂ ಪದ್ಧತಿಗಳಿದೆ, ಕೆಟ್ಟು ಹೋದ್ರೆ ಸರಿ ಮಾಡುವುದು ಆ ಜ್ಞಾನನೂ ಇದೆ. ಆಯುರ್ವೇದ ಅಂದ್ರೆ ಬರೀ ತಿನ್ನುವುದು, ಆಹಾರ ಸೇವನೆ ಇಲ್ಲ, ಔಷಧಿ ಸೇವನೆ ಮಾತ್ರ ಅಲ್ಲ. ಸೊ ಕೆಲವು ಶಾರೀರಿಕ ಫಿಸಿಕಲ್ ಯೋಗ ಅಂತ ಏನ್ ಹೇಳ್ತೀವೋ ಅದು ಸಹ ಅವಶ್ಯಕವಾಗಿದೆ. ಇನ್ನೊಂದು ವಿಷಯ, ಈ ಆಯುರ್ವೇದ ವಿಷಯಕ್ಕೆ ಬಂದ್ಬಿಟ್ರೆ, ಆ ಇವೆಲ್ಲ ಎಲ್ಲಿ ಸಿಗುತ್ತೆ, ನಾವು ಇರೋದು ಇಂತಿಂತ ಊರಲ್ಲಿ, ಅಲ್ಲಿ ಸಿಗಲ್ಲ ಅಂತ ತುಂಬಾ ಈಸಿಯಾಗಿ ನಾವು ತಪ್ಪಿಸ್ಕೊಳಕ್ ನೋಡ್ತೀವಿ. ಆದರೆ ನೀವು ರಜಕ್ಕೆ ಅಂತ ಊರಿಗೆ ಹೋದಾಗಲೂ ಅದನ್ನ ನೀವು ತಗೊಂಡ್ ಬಂದು ಸ್ಟಾಕ್ ಇಟ್ಕೊಳ್ಬಹುದು. ಹೇಗೆ, ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸಿತ್ತಂದ್ರೆ ನಿಮ್ಮ ಅಡಿಗೆ ಮನೆಯಲ್ಲಿ ಸ್ಟಾಕ್ ಮಾತ್ರ ಅದು ಮಾತ್ರ ಇರುತ್ತಲ್ಲ, ಅದಕ್ ಮಾತ್ರ ನೀವು ಸ್ಟಾಕ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಈ ಔಷಧಿ ಗುಣ ಇರುವ ಕೆಲವು ಪದಾರ್ಥಗಳನ್ನ. ಯಾಕೆಂದ್ರೆ ದಿಢೀರಂತ ಬೇಕಾದಾಗ ನೀವು ಅದರ ಕಷಾಯ ಮಾಡ್ಕೊಂಡು ಕುಡಿಬಹುದು. ಎಲ್ಲಿವರೆಗೆ ಅಂದ್ರೆ ಕಿಡ್ನಿ ಸ್ಟೋನ್ಗೂ ಸಹ ಒಂದು ಮುಳ್ಳಿದೆ, ನೆಗ್ಗಿನ ಮುಳ್ಳು ಅಂತ ಹೇಳ್ತಾರೆ. ಸೊ ಅದನ್ನ ಬೇಯಿಸ್ಬಿಟ್ಟು, ಅಂದ್ರೆ ಕುದಿಸ್ಬಿಟ್ಟು ಅದರ ಕಷಾಯ ಕುಡಿದ್ರೆ ಆ ಕಲ್ಲು ಅಲ್ಲಿಯೇ ಕರಗಿ ಹೋಗುತ್ತೆ ಹೊಟ್ಟೆಯಲ್ಲಿ. ಸೊ ಇದನ್ನ ಕಿಡ್ನಿ ಸ್ಟೋನ್ ಡೆವಲಪ್ ಆದ್ಮೇಲೆನೆ ತಗೊಳ್ಳೋ ಬದಲು ಅಭ್ಯಾಸ ಮಾಡ್ಕೊಂಡಾಗ
ವಾರಕ್ಕೊಂದ್ಸರ್ತಿ, ತಿಂಗಳಿಗೊಂದ್ಸರ್ತಿ ಹಾಗೆ ತಗೊಳ್ತಾ ಇದ್ಬಿಟ್ರೆ ನಿಮ್ಗೆ ಅದು ಆಗುವುದೇ ಇಲ್ಲ. ಹೀಗಾಗಿ ಕಷಾಯಗಳ ಅಭ್ಯಾಸ ಇರಬೇಕು. ಇವತ್ತಿಗೂ ಕಷಾಯಗಳ ಅಂತ ಹೇಳಿದ ತಕ್ಷಣ ಅಯ್ಯೋ ಕೋವಿಡ್ ಬಂದ್ಮೇಲೆ ನಮ್ಗೆ ಕಷಾಯನೇ ಅಭ್ಯಾಸ ರೀ ಅಂತ ಹೇಳಿ ಇದೇ ಜೀರಿಗೆ, ಮೆಣಸು ಇವನ್ನೇ ಹಾಕಿ, ಶುಂಠಿ ಅಂತ ಈ ಬಾಯಿ ರುಚಿಗೆ ಚೆನ್ನಾಗಿದ್ದಿದ್ದು ಮಾತ್ರ ಹಾಕೊಂಡು ಅದೇ ಕಂಟಿನ್ಯೂಸ್ ಆಗಿ ಕುಡಿತಾ ಇರ್ತೀವಿ. ಬರೀ ಇದಷ್ಟೇ ಅಲ್ಲ, ಓಂಕಾಲು, ಸೋಫು, ಜೀರಿಗೆ, ಶುಂಠಿ ಹಾಕಿದ್ರೆ ಮಾತ್ರ ಕಷಾಯ ಅಲ್ಲ, ಬೇರೆ ಎಷ್ಟೋ ಪದಾರ್ಥಗಳಿದೆ. ಸಪ್ರೇಟ್ ಆಗಿ ಒಂದು ನೂರಾರು ತರದ ಕಷಾಯಗಳಿವೆ. ನನ್ಗೇನಾಗಿದೆ, ನಾನು ಯಾಕಂತ ಕಹಿ ಕಷಾಯ ಕುಡಿಬೇಕು ಅನ್ಕೊಳ್ಬೋದು. ಆದ್ರೆ ಅದು ಪ್ರಿವೆನ್ಷನ್ ತರ. ನಮ್ಮ ಮನೆಯಲ್ಲಿ, ನಮ್ಮ ತಾತನ ಮನೆಯಲ್ಲಿ, ಅಂದ್ರೆ ನಮ್ಮ ತಂದೆಯ ಮನೆಯಲ್ಲಿ ಹಿತ್ತಲ ಮನೆ, ಅಂದ್ರೆ ಹಿತ್ತಲ ಇರುವ ಮನೆ, ಅದು ದೊಡ್ಡ ಮನೆ. ಆ ದೊಡ್ಡ ಏರಿಯಾದಲ್ಲಿ ಅರ್ಧ ಭಾಗದಲ್ಲಿ ಮನೆ ಕಟ್ಟಿದ್ರು, ಇನ್ನರ್ಧ ಭಾಗ ಸುಮ್ನೆ ಹಾಗೆ ಖಾಲಿ ಆಗ್ಬಿಟ್ಟಿದ್ರು. ಅಲ್ಲಿ ಕಾಡಿನಂತೆ ಎಲ್ಲಾ ತರದ ಗಿಡಗಳು, ಬಳ್ಳಿಗಳು, ಹೂವುಗಳು ಬೆಳೆದಿರೋದು. ಮತ್ತೆ ಯಾವುದು ಒಣಗ್ ಹೋದ್ರು ಅಲ್ಲಿಂದ ಕ್ಲೀನಿಂಗ್ ಅನ್ನೋದು ಇಲ್ಲ. ನನ್ಗೆ ಕ್ಲೀನಿಂಗ್ ಅಭ್ಯಾಸ. ನಾನು ಆಗಾಗ ಸ್ವಲ್ಪ ಒಣಗೋಗಿರೋದೆಲ್ಲ ತೆಗೆದು ಬಿಸಾಕ್ಬಿಟ್ರೆ ತುಂಬಾ ಬೈಯೋರು ನಂಗೆ, ಯಾಕೆ ಮುಟ್ಟಿದೆ ಅಂತ. ಅದು ಬೀಜ ಆಗ್ಲಿಕ್ಕೆ ಬಿಟ್ಟಿದ್ದೆ ನಾನು. ಆ ಬೀಜನೂ ಮತ್ತೆ ತೆಗೆದು ತೋರ್ಸೋರು, ನೋಡು ಇದು ಹೇಗಿದೆ ಅಂತ. ಅವಾಗೆಲ್ಲ ನಾವು ಗುಲ್ಗಂಜಿಗಳು ಅದೆಲ್ಲ ಅಲ್ಲೇ ಬೆಳೆದಿರೋದು. ಗುಲ್ಗಂಜಿನೂ ಬೆಳೆಸಿದ್ರು, ಹಣ್ಣುಗಳು ಬೆಳೆಸಿದ್ರು. ಯಾವ ಹಣ್ಣುಗಳು? ನಾವು ತಿನ್ನೋ ಮ್ಯಾಂಗೋ, ಆಪಲ್, ಸೇಬು ಅಲ್ಲ ರೀ. ಯಾವುದು ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತೋ, ಹತ್ತಿ ಮರ ಅಂತ ಹೇಳ್ತಾರೆ, ಫಿಗ್, ಅದು ಇರೋದು. ಆಮೇಲೆ ಇವಾಗ ಮುರಂಗ ತುಂಬಾ ಫೇಮಸ್ಸು. ನಮ್ಮ ಎಲ್ಲರ ಮನೆಯ ನುಗ್ಗೆಕಾಯಿ, ಅದರ ಮರ ಇರೋದು. ನಮ್ಗೆ ಅವಾಗ ಅದೆಲ್ಲ ಸೊಪ್ಪಿಂದ ಅವರೆಲ್ಲ ಒಣಗಿಸಿ ಪುಡಿ ಮಾಡಿದಾಗ ಆಶ್ಚರ್ಯ ಆಗೋದು. ಆದ್ರೆ ಇವತ್ತು ನೋಡ್ತಾ ಇದ್ರೆ ಎಲ್ಲೆಡೆಯೂ ಅದೇ ಒಂದು ಔಷಧಿ ಆಗಿದೆ. ಸೊ ನಮ್ಮ ಬಾಗಲಲ್ಲಿ ಸಿಗುವ ಎಷ್ಟು ಗಿಡ ಮರಗಳ ಎಲೆಗಳು, ಹೂವುಗಳು, ತೊಗಟೆ, ಅಶೋಕ ವೃಕ್ಷಗಳು ಮೊದಲು ಮನೆ ಮುಂದೆ ಇರೋದು. ಅಶೋಕ ವೃಕ್ಷದ ಮಹಿಮೆ ತಿಳಿದ್ಬಿಟ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ರು ಹಾಕೊಳ್ತಾರೆ. ಮೊದಲು ಒಂದು ಕಾಂಪೌಂಡ್ ವಾಲ್ ಇದೆ ಅಂದ್ರೆ ಆ ಕಾಂಪೌಂಡ್ ಅಲ್ಲಿ 2 ಮರ ಆದ್ರೂ ಇರೋದು. ಅದೊಂದು ಚಂದ ಅಂತ ಹಾಕೋರು. ಆದ್ರೆ ಅದರ ಔಷಧಿ ತತ್ವ ತಿಳಿದ್ರೆ ಎಲ್ಲರೂ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸ್ತ್ರೀಯರಿಗೆ ತುಂಬಾ ಸಹಾಯ ಮಾಡುವ ಒಂದು ಮರವಾಗಿದೆ. ಮಾವಿನ ತೋರಣ ಕಟ್ತೀವಿ, ಅಶೋಕ ಎಲೆಯ ತೋರಣ ಕಟ್ಟಬಹುದು ಅನ್ನೋದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ಅದು ನೋಡಲು ಮಾವಿನ ಮರದಂತೆ ಇದೆ, ಅದಕ್ಕೆ ಕಟ್ಟಬಹುದಾ ಅಂತಂದ್ರೆ ಇಲ್ಲ. ಅದಕ್ಕೆ ಅಂತ ಒಂದು ಗುಣ ಇದೆ. ಅದರ ಎಲೆಯಲ್ಲಿ ಒಂಥರದ ಔಷಧಿ ತತ್ವ ಇದ್ರೆ ಅದರ ತೊಗಟೆಯಲ್ಲಿ ಇದೆ. ಸ್ತ್ರೀಯರಿಗೆ ಮಾಸಿಕ ಧರ್ಮದ ತೊಂದರೆ ಆಗಿದ್ದಾಗ ಅದರ ತೊಗಟೆಯನ್ನು ಅಕ್ಕಿ ತೊಳೆದ ನೀರಲ್ಲಿ ಹಾಗೆ ಗಂಧದಂತೆ ತೇಯ್ದು ಕೊಟ್ರೆ ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, PCODs ಎಲ್ಲವೂ ನಿವಾರಣೆ ಆಗಿ ಹೋಗ್ಬಿಡುತ್ತೆ. ಅಕ್ಕಿ ತೊಳೆದ ನೀರು ಹೇಳಿದ ತಕ್ಷಣ ಇದೊಂದು ಮಾತು ನೆನಪು ಬರ್ತಾ ಇದೆ ನೋಡಿ. ಆಯುರ್ವೇದ ಅಂದರೆ ಬರೀ ಗಿಡಮೂಲಿಕೆ ಅಲ್ಲ, ಪ್ರಕೃತಿಯಿಂದ ನಮ್ಗೆ ಸಿಗುವ ವಿಧಾನಗಳು. ಅಕ್ಕಿಯನ್ನು ನಾವು ಎಷ್ಟು ಸಲ ತೊಳಿಬೇಕು, ಯಾವಾಗ, ಹೇಗೆ ತೊಳೆದರೆ ಮತ್ತು ಅದನ್ನು ಹೇಗೆ ಬೇಯಿಸಿದರೆ ಅದರಲ್ಲಿರುವ ಪೂರ್ಣ ಅಂಶಗಳು ನಮ್ಮ ಶರೀರಕ್ಕೆ ಸಿಕ್ಕತ್ತೆ, ಅದು ಸಹ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಅಕ್ಕಿ ತೊಳೆದ ನೀರಿನಿಂದ ಹಿಡಿದು ಔಷಧ ಸ್ಟಾರ್ಟ್. ಅಕ್ಕಿ ತೊಳೆದ ನೀರು ತೆಗೆದಿಟ್ಕೊಂಡು ನೀವು ಅದನ್ನ ಬಳಸಿದ್ರೆ ಅದು ಆಂಟಿಬಯೋಟಿಕ್. ಅದರಿಂದ ಫೇಸ್ ವಾಶ್ ಮಾಡಬಹುದು, ಆಮೇಲೆ ನಿಮ್ಮ ವಜೈನ ವಾಶ್ ಮಾಡಬಹುದು. ಯಾರಿಗೆ UTI ಪ್ರಾಬ್ಲಮ್ಸ್ ಇರುತ್ತೋ ಅವರು ಡೈಲಿ ವಜೈನ ವಾಶ್ ಮಾಡ್ಕೊಂಡ್ರೆ ನೋಡಿ ನಿಮ್ಗೆ ಯಾವ ರೀತಿಯ ಟ್ಯಾಬ್ಲೆಟೇ ತಗೊಳ್ಬೇಕಾಗಲ್ಲ. ನೀರಿನ ಬದಲು ಈ ನೀರನ್ನ ಬಳಸಿ ನೋಡಿ. ನಮ್ಮ ಫ್ಯಾಮಿಲಿನಲ್ಲಿ ಇದು ತುಂಬಾ ಸರ್ವೇ ಸಾಮಾನ್ಯವಾಗಿ ಬಳಸ್ತಾರೆ. ಈಗ ನಾನಂತೂ ತುಂಬಾ ಜನಕ್ಕೆ ಹೇಳ್ತೀನಿ, ಯಂಗ್ಸ್ಟರ್ಸ್ಗೆ ಹೇಳ್ತಾ ಇರ್ತೇನೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಈ ವಿಷಯ ನಾನು ಪಬ್ಲಿಕ್ ಮಾಡ್ಬಿಟ್ಟಿದ್ದೇನೆ. ಇದರಲ್ಲಿ ನಾಚಿಕೆ ಪಡುವ ವಿಷಯ ಏನೂ ಇಲ್ಲ. UTI ಇವತ್ತು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿಂದ ಮತ್ತೆ ಗರ್ಭಕ್ಕೆ ಸಂಬಂಧಪಟ್ಟ ಬೇರೆ ರೋಗಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಹೀಗಾಗಿ PCOD ಅಂತೀವಿ, ಇನ್ಫರ್ಟಿಲಿಟಿ ಅಂತೀವಿ. ಅನ್ನವನ್ನು 3 ಸಲ ತೊಳಿಬೇಕು. 3 ಸಲ ತೊಳೆದ ಮೇಲೆ ಅನ್ನ ಮಾಡ್ಲಿಕ್ಕೆ ಇಡ್ಬೇಕು. ಅಕ್ಕಿಯನ್ನು ನೆನೆಸಿಟ್ಟು ಅನ್ನ ಮಾಡ್ಬೇಕು. ಅಕ್ಕಿಯನ್ನು ಗಂಜಿ ಮಾಡಿ ಗಂಜಿ ತೆಗೆದು ಊಟ ಮಾಡ್ಬೇಕು.
ಇಲ್ಲ ಅಂದ್ರೆ ಇವತ್ತು ನೋಡಿ ಅದು ಸರಿ ಇಲ್ಲ, ಅದರಲ್ಲಿ ಕೊಲೆಸ್ಟ್ರಾಲ್ ಇದೆ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಅದರಲ್ಲಿ ಪೊಟ್ಯಾಷಿಯಂ ಇದೆ, ಇದನ್ನ ತಗೊಳ್ಬೇಡಿ ಅದನ್ನ ತಿನ್ಬೇಡಿ ಅಂತ ಅಕ್ಕಿಗೆ, ಬೇಳೆಗೆ, ಜೋಳಕ್ಕೆ ಎಲ್ಲದಕ್ಕೂ ಹೆಸರಿಡ್ತಾ ಇದ್ದಾರೆ. ಆದ್ರೆ ತಿಳಿಬೇಕಾದದ್ದೇನು ಅಂದ್ರೆ ಅದನ್ನ ಸೇವನೆ ಹೇಗ್ ಮಾಡ್ಬೇಕು ಅನ್ನೋದು ತಿಳಿಬೇಕಾಗಿದೆ. ಹಾಗೆ ಅದು ನಿಧಾನವಾಗಿ ಮಂದ ಮಂದ ಉರಿಯಲ್ಲಿ ಬೇಯಬೇಕು. ನಿಧಾನವಾಗಿ ಹೇಗೆ ಒಂದು ಬೀಜ ಮೊಳಕೆ ಒಡೆದು ನಿಧಾನವಾಗಿ ತನ್ನ ಒಳಗೆ ಇರುವ ಅಂಶಗಳನ್ನ ಎಲ್ಲರಿಗೂ ಕೊಡುತ್ತೋ, ಅನ್ನವನ್ನು ಬೇಯಿಸುವಾಗಲೂ ಹಾಗೇನೆ ನಿಧಾನವಾಗಿ ಬೆಂದರೆ ಅದು ತನ್ನ ಒಳಗಿರುವ ಎಲ್ಲ ಅಂಶಗಳನ್ನು ಯಾವ ಶರೀರ ಸೇವನೆ ಮಾಡುತ್ತೋ ಅದಕ್ಕೆ ಪೂರ್ಣ ರೂಪದಲ್ಲಿ ಅದರ ತತ್ವಗಳನ್ನು ಕೊಡ್ಲಿಕ್ಕೆ ಅದು ಸಿದ್ಧ ಆಗುತ್ತೆ. ಹಾಗೆ ಆ ಅನ್ನವನ್ನು ಬಿಸಿಯಾಗಿ ಉಂಡಾಗ ಒಂದು ತರದ ಗುಣ ಆಗಿರುತ್ತೆ, ಅದು ಆರಿದ ಮೇಲೆ ಇನ್ನೊಂದ್ ತರ ಗುಣ ಆಗಿರುತ್ತೆ, ಮರುದಿನ ಸೇವಿಸಿದಾಗ ಅಂದ್ರೆ ತಂಗಳು ಸೇವಿಸಿದಾಗ ಅದರ ಗುಣ ಮತ್ತೊಂದ್ ತರ ಆಗಿರುತ್ತೆ. ಎಲ್ಲವೂ ಔಷಧಿ ಗುಣವನ್ನೇ ಹೊಂದಿರುತ್ತೆ. ತುಪ್ಪ ಹಾಕಿ ಊಟ ಮಾಡಿದಾಗ ಒಂದು ತರದ ಗುಣ ಆದರೆ, ಮೊಸರು ಹಾಕಿದಾಗ ಒಂದು ಗುಣ ಆದರೆ, ನೀರ್ ಮಜ್ಜಿಗೆ ಹಾಕೊಂಡು ಊಟ ಮಾಡಿದಾಗ ಇನ್ನೊಂದ್ ತರದ ಗುಣ ಆಗಿರುತ್ತೆ. ಇದು ನಮಗೆ ಹೇಳ್ಕೊಡೋರು ಯಾರು? ಮೊದಲಿನ ಹಿರಿಯರು. ಮಾತಿನಲ್ಲಿ ಹಿರಿಯರಂದ್ರೆ ಅಲ್ಲಿ ನಮ್ಗೆ ನನ್ನ ದೊಡ್ಡಮ್ಮ ಇದ್ರು ನಮ್ಮ ಮನೆಯಲ್ಲಿ, ನಮ್ಮ ಅಜ್ಜನ ಜೊತೆಲೆ ನಮ್ ದೊಡ್ಡಮ್ಮ ತುಂಬಾನೇ ಹಿರಿಯರಾಗಿದ್ರು. ಎಷ್ಟೋ ವಿಷಯ ನಾನು ಅವರು ಸುಮ್ಮನೆ ಆಡು ಮಾತಲ್ಲಿ ಹೇಳ್ಕೊಂಡು ಹೋಗಿರೋ ಮಾತುಗಳೇ ಇವತ್ತು ನನಗೆ ಒಂದು ಅರ್ಧ ಭಾಗ ಜ್ಞಾನ ನಾನು ಕ್ರೆಡಿಟ್ ಕೊಡ್ತೇನೆ. ಇವತ್ತು ನನ್ನ ಜ್ಞಾನದ ಒಂದು ಭಂಡಾರ ಏನಿದೆಯೋ ಅಲ್ಲಿಂದ ಶುರುವಾಗಿತ್ತು. ಆ ಫಸ್ಟ್ ಎಲ್ಲ ಹಾಕಿದ್ದು ಅವರೇ ಡೆಪಾಸಿಟ್ ಮಾಡಿದ್ದು. ಸೊ ಹೀಗೆ ಈ ಅಕ್ಕಿ ತೊಳೆದ ನೀರಿಂದಾನೇ ನೀವು ಒಂದು ಥೀಸಸ್ಸೇ ಬರಿಬಹುದು. ಈಗ ಬಂದಿದೆ, ಅಕ್ಕಿ ಗಂಜಿಯಿಂದ ತಲೆ ತೊಳ್ಕೊಳ್ಳಿ, ಅಕ್ಕಿ ನೀರಿಂದ ತಲೆ ವಾಶ್ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಳ್ಳಿ, ಅದರಿಂದ ಕ್ರೀಮ್ಸ್ ಬರ್ತಾ ಇದೆ. ಕ್ರೀಮ್ ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ, ಶಾಂಪೂ ಯೂಸ್ ಮಾಡ್ಲಿಕ್ಕೆ ರೈಸ್ ವಾಟರ್ ಶಾಂಪೂ, ರೈಸ್ ವಾಟರ್ ಫೇಸ್ ವಾಶ್ ಅದನ್ನ ಯೂಸ್ ಮಾಡ್ತೀವಿ. ಡೈರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಧೈರ್ಯನೇ ಇಲ್ಲ ನಮ್ಗೆ. ಜ್ಞಾನ ಇಲ್ಲ ಅಂತನಾ? ಜ್ಞಾನ ಇದೆ, ಕಣ್ಣು ಮುಚ್ಕೊಂಡಿದೀವಿ. ರೈಸ್ ವಾಟರ್ ಬೇಕು ಅಂತಾನೆ ನೀವು ಆ ತರದ ಶಾಂಪೂ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಜ್ಞಾನ ಇದೆ. ಆದ್ರೆ ಮತ್ತು ಇನ್ನೂ ಅಜ್ಞಾನದಲ್ಲೇ ಇರಬೇಕು ಅಂತ ನಿಮ್ಮ ಕೋರಿಕೆ ಆಗಿದೆ. ಹಾಗಿದ್ದಾಗ ನಿಮ್ಮ ಈ ಶರೀರ ಹೇಗೆ ಚೆನ್ನಾಗಿರ್ಲಿಕ್ಕೆ ಸಾಧ್ಯ? ಸೊ ನಾವು ಭೂಮಿ ಮೇಲೆ ಈ ಶರೀರ ತಗೊಂಡ್ ಬಂದಿರೋದು ಇದ್ರ ಇಂಟರ್ಫಿಯರೆನ್ಸ್ ಮಾಡಬಾರ್ದು. ನಾವು ಬೇರೆ ಪದಾರ್ಥ ಬಳಸಿದ್ರೆ ನಾವು ಇಂಟರ್ಫಿಯರ್ ಮಾಡ್ದಾಗೆ. ಇದು ಪ್ರಾಕೃತಿಕವಾಗಿ ಹೇಗಿರ್ಬೇಕು ಅದನ್ನ ಇರಲಿಕ್ಕೆ ನಾವು ಬಿಡ್ತಾ ಇಲ್ಲ. ಇದನ್ನ ಹೇಗೆ ಹುಟ್ಟಿಸಿದಾನೋ ಅದನ್ನ ಹಾಗೆ ಮೇಂಟೈನ್ ಮಾಡೋದು, ಆವಾಗ್ಲೇ ಅದು ಒಳ್ಳೆ ಕಂಡೀಷನ್ ಅಲ್ಲಿ ಇರುತ್ತೆ. ನೋಡಿ, ಒಂದು ಕಂಪನಿ ಕಾರ್ ತಗೊಂಡ್ ಬಂದಾಗ ಆ ಕಂಪನಿ ಕಾರ್ ಸ್ಪೇರ್ ಪಾರ್ಟ್ಸೇ ಹಾಕ್ತೀವಿ, ಅದ್ರಲ್ಲಿ ಏನ್ ಮಾಡು ಅಂದಿದ್ದಾರೆ ಅದನ್ನ ಮಾತ್ರ ಮಾಡ್ತೀವಿ. ಪೆಟ್ರೋಲ್ ಕಾರ್ ಇದ್ರೆ ಡೀಸೆಲ್ ಹಾಕಲ್ಲ, ಡೀಸೆಲ್ ಕಾರ್ ಇದ್ರೆ ಪೆಟ್ರೋಲ್, ಕೆರೋಸಿನ್, ವಾಟರ್, ಏನೋ ವಾಟರ್ ಥೆರಪಿ ಚೆನ್ನಾಗಿದೆ, ಈಗ ವಾಟರ್ ಇಂದ ಕಾರ್ ಓಡ್ತಾ ಇದೆ ಅಂತ ಯಾರೋ ಹೇಳಿದಕ್ಕೆ ಆ ಡೀಸೆಲ್ ಕಾರ್ಗೆ ನಾವು ನೀರ್ ಹಾಕಲ್ಲ. ಇಲ್ಲ ಗ್ಯಾಸ್ ಅಲ್ಲಿ ಓಡ್ತಾ ಇದೆ ಅಂತ ಗ್ಯಾಸ್ ಸಿಲಿಂಡರ್ ಬದಲು ನಾವು ಪೆಟ್ರೋಲ್ ಸಿಲಿಂಡರ್ ನಲ್ಲಿ ನಾವು ಗ್ಯಾಸ್ ಅನ್ನ ತುಂಬಿಸಲ್ಲ. ಯಾವುದನ್ನ ಹೇಗೆ ಬಳಸ್ಬೇಕು ಹಾಗೆ ಬಳಸ್ತೀವಿ. ಒಂದು ನಟ್ ಬೋಲ್ಟ್ ಸಹ ನಾವು ಅದರಲ್ಲಿ ಬೇರೆ ಹಾಕ್ಲಿಕ್ಕೆ ಇಷ್ಟಪಡಲ್ಲ, ಅದರ ವ್ಯಾಲ್ಯೂ ಕಮ್ಮಿ ಆಗತ್ತೆ, ಮಾರ್ಕೆಟ್ ಅಲ್ಲಿ ಅದರ ವ್ಯಾಲ್ಯೂ ಕಮ್ಮಿ ಆಗತ್ತೆ. ಆದ್ರೆ ಈ ಶರೀರಕ್ಕೆ ನೋಡಿ, ಏನ್ ಬೇಕಾದ್ರೂ ಯೂಸ್ ಮಾಡ್ಲಿಕ್ಕೆ ರೆಡಿ. ಯಾಕೆ ಹೀಗೆ ನಾವು ಅಂದ್ರೆ ಅಜ್ಞಾನದಲ್ಲಿ. ನಿನ್ನೆ ಒಬ್ಬರನ್ನ ಭೇಟಿಯಾಗಿದ್ದೆ, ತುಂಬಾ ಚೆನ್ನಾಗಿ ಹೇಳಿದ್ರು. ಅಜ್ಞಾನದಲ್ಲಿದ್ರೆ ಅಂದ್ರೆ ಅಜ್ಞಾನದಲ್ಲಿದ್ದವರು ಅಂಧಕಾರದಲ್ಲಿರ್ತಾರೆ. ಹಾಗೆ ಜ್ಞಾನ ಅಂತ ಪಡೆದ ಮೇಲೆ ಅವರು ಇನ್ನು ಗಾಢ ಅಂಧಕಾರಕ್ಕೆ ಹೋಗ್ತಾರೆ ಅಂತ. ಅಂದ್ರೆ ನಾವು ಜ್ಞಾನ ಪಡೆದಿದ್ದೇವೆ ಅಂತ ಅನ್ಕೊಳ್ತಾ ಇದ್ದೀವಿ, ಆಕ್ಚುಲಿ ಅದುವೇ ಗಾಢ ಅಂಧಕಾರ. ಒಂದೇ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಪೂರ್ಣ ಬೆಳಕು ಇಲ್ಲವೇ ಇಲ್ಲ. ಸೊ ಆಯುರ್ವೇದದ ವಿಷಯವಾಗಿ ಇನ್ನೂ ಡೀಪ್ ಆಗಿ ತಿಳ್ಕೊಳ್ಬೇಕು ಅಂತಂದ್ರೆ ಪುಟ್ಟ ಪುಟ್ಟ ಪುಸ್ತಕಗಳನ್ನು ಪರ್ಚೇಸ್ ಮಾಡೋಣ. ಕ್ಲಾಸಸ್ ಅಟೆಂಡ್ ಮಾಡೋದು ಬೇಕಿಲ್ಲ ಮಾಸ್ಟರ್ಸ್, ತುಂಬಾ ಆಗ್ಬಿಡ್ತು ಕ್ಲಾಸಸ್ ಬದಲಿಗೆ ಒಂದು ಪುಟ್ಟ ಪುಸ್ತಕ ಕಣ್ಣು ಮುಂದೆ ಇರ್ಲಿ, ಅವಶ್ಯಕ ಬಿದ್ದಾಗ ಅದನ್ನ ತಿರುಗಿ ನೋಡೋಣ. ಇಲ್ಲ ಅಂದ್ರೆ ಏನಾಗ್ತಾ ಇದೆ ಇವತ್ತು, ಎಲ್ಲವೂ ಮೊಬೈಲ್ ಅಲ್ಲಿ ಇದೆ ಅಲ್ಲ ಅಂತ ನಾವು ಯಾವ ಪುಸ್ತಕಕ್ಕೆ ಕೈ ಹಾಕ್ತಾ ಇಲ್ಲ. ಆ ಮೊಬೈಲ್ ಅಲ್ಲಿ ಆ ಒಂದು ವಿಷಯ ನೋಡ್ಲಿಕ್ಕೆ ನಾವು ಪುಸ್ತಕ ಇದ್ರೆ ಓಪನ್ ಮಾಡಿ ಒಂದು 3 ನಿಮಿಷದಲ್ಲಿ ನೋಡಬಹುದಾದ ವಿಷಯವನ್ನು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಆ ವಿಷಯ ಬಿಟ್ಟು ಬೇರೆ ಎಲ್ಲ ನೋಡ್ಕೊಂಡು ಬೇರೆ ರೀಲ್ಸ್ ಎಲ್ಲ ನಮ್ಗೆ ಅಟ್ರಾಕ್ಟ್ ಮಾಡ್ತಾ ಹೋಗುತ್ತೆ. 1 ಸೆಕೆಂಡ್ ಅನ್ಕೊಂಡು ಹಾಗೇನೆ ಒಂದು ಅರ್ಧ ಗಂಟೆ ಯಾವಾಗ ಹೋಯ್ತು ಅಂತಾನು ಗೊತ್ತಾಗಲ್ಲ. ಯಾವ್ದಕ್ಕೆ ನಾನು ಈ ಮೊಬೈಲ್ ನೋಡ್ಲಿಕ್ಕೆ ಶುರು ಮಾಡಿದೆ ಅನ್ನೋ ವಿಷಯನೇ ಮರ್ತು ಹೋಗ್ಬಿಡ್ತೀವಿ. ಹೀಗಾಗಿ ಖಂಡಿತವಾಗ್ಲೂ ಪುಸ್ತಕ ಪರ್ಚೇಸ್ ಮಾಡಿ. ಕೆಲವು ವಿಷಯಗಳು ನನ್ನ ಗೆಳತಿ ಮತ್ತೆ ನಾನು ತುಂಬಾ ಒಳ್ಳೆ ಒಂದು ಅಭ್ಯಾಸ ಇಟ್ಕೊಂಡಿದ್ವಿ. ನನ್ನ 40 ವರ್ಷದ ಗೆಳತಿ
ರೂಪಾ ಜಯಾನಂದ್ ಅಂತ. ನಾವು ಹೇಗ್ ಮಾಡೋದು ಅಂತಂದ್ರೆ, ಯಾವ ವಿಷಯ ಸಂಗ್ರಹ ಆಗತ್ತೋ, ಅಂದ್ರೆ ಜ್ಞಾನದ ವಿಷಯ ಚರ್ಚೆ ಮಾಡ್ಲಿಕ್ಕೆ ಸಮಯ ಇರ್ತಾ ಇದ್ದಿಲ್ಲ. ನಾನೊಂದೂರು ಅವರು ಒಂದೂರು ಆಗಿದ್ರಿಂದ ಈ ತರ ಮನೆ ಮದ್ದಿನ ಒಂದು 50-100 ಪಾಯಿಂಟ್ಸ್ ಅನ್ನ ಟೈಪ್ ಮಾಡಿ, ಪ್ರಿಂಟ್ ಮಾಡಿ, ಜೆರಾಕ್ಸ್ ಮಾಡಿ ಜನಗಳಿಗೆ ಹಂಚೋದು. ಹೀಗಾಗಿ ನಮ್ಮ ಹತ್ರ ಸಾವಿರಾರು ಪೇಪರ್ ಕಲೆಕ್ಷನ್ ಇತ್ತು. ನಿಜ ಹೇಳ್ಬೇಕಂದ್ರೆ ಅದನ್ನೇ ಚೆನ್ನಾಗಿ ಒಂದು ಬೈಂಡ್ ಮಾಡಿದ್ರೆ ಒಂದು ಅದ್ಭುತವಾದ ಎನ್ಸೈಕ್ಲೋಪೀಡಿಯಾ ಆಗಿರೋದು. ಅದು ಆಯುರ್ವೇದ ವಿಷಯ ಆಗಿರ್ಲಿ, ಚಕ್ರಾಸ್ ವಿಷಯ ಆಗಿರ್ಲಿ, ಆಧ್ಯಾತ್ಮಿಕ ವಿಷಯವಾಗಿರ್ಲಿ, ಇಲ್ಲ ಸಾಹಿತ್ಯವಾಗಿರ್ಲಿ, ಒಂದೊಂದೇ ಶೀಟ್ ಪೇಪರ್. ಸೊ ಇದು ಒಂದು ಜ್ಞಾನವನ್ನು ಹಂಚುವ ಒಂದು ಒಳ್ಳೆಯ ವಿಧಾನ. ನಾವು ನಮ್ಮಲ್ಲಿಯೇ ನಾವು ಇದನ್ನು ಹಂಚ್ಕೊಳ್ಬಹುದು. ಆದರೂ ನೋಡಿ, ನಿಮಗೆ ಯಾರಾದ್ರೂ ಹಂಚಲಿಕ್ಕೆ, ಒಂದು ವೇಳೆ ನಾನೇ ಹಂಚಲಿಕ್ಕೆ ಬಂದ್ರೆ ನೀವು ಅದನ್ನ ಇಟ್ಕೊಳ್ಳಲ್ಲ. ಯಾಕೆ ಹೇಳಿ? ಮತ್ ಪೇಪರ್ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಹೀಗೆ ಬಿಸಾಕ್ಬಿಡ್ತೀವಿ. ಅಭ್ಯಾಸ ಮಾಡ್ಕೊಂಡು ಅದು ಒಂದೊಂದನ್ನ ಸೇರಿಸ್ಕೊಂಡು ಒಂದು ಫೈಲ್ ಮಾಡಿ ಇಟ್ಕೊಳ್ಳಿ, ಅದ್ರಲ್ಲಿ ಹಾಕ್ತಾ ಹೋಗೋದಪ್ಪ. ನೀವು ಬೇಕಂದಾಗ ಅದನ್ನ ತಿರುಗಿಸಿದಾಗ ನಮ್ಗೆಲ್ಲರೂ ಅಲ್ಲೇ ಸಿಕ್ಬಿಡುತ್ತೆ. ಸೊ ಇವತ್ತಿಗೆ ಈ ವಿಷಯವನ್ನು ಇಷ್ಟರ ಮಟ್ಟಕ್ಕೆ ನಿಲ್ಲಿಸೋಣ. ನಿಮ್ಮೆಲ್ಲರಿಗೆ ಆಯುರ್ವೇದ ವಿಷಯವಾಗಿ ಏನೆಲ್ಲ ಗೊತ್ತಿದೆಯೋ, ಯಾವ ಮನೆ ಮದ್ದನ್ನು ನೀವು ತುಂಬಾ ಈಸಿಯಾಗಿ ಫಾಲೋ ಮಾಡ್ತಾ ಇದ್ದೀರಾ, ಇಲ್ಲ ಯಾವ ಔಷಧಿಗಳ ವಿಷಯ ನಿಮ್ಗೆ ನಿಮ್ಮ ಹಿರಿಯರಿಂದ ತಿಳಿದಿದೆಯೋ, ಇಲ್ಲ ಇವಾಗ ರೀಸೆಂಟ್ ಆಗಿ ನಿಮ್ಮ ಅರಿವಿಗೆ ಬಂದಿದೆಯೋ, ಕಮೆಂಟ್ ಬಾಕ್ಸ್ ಅಲ್ಲಿ ಆ ವಿಷಯವನ್ನು ಚರ್ಚೆ ಮಾಡಿ. ಓದಿದವರೆಲ್ಲರಿಗೂ ನೀವು ಈ ತರ ಪೇಪರ್ ಹಂಚಿದ ಹಾಗೆ ಜ್ಞಾನವನ್ನು ಹಂಚಿದಾಗತ್ತೆ. ಎಲ್ಲೋ ಯಾರಿಗೂ ತುಂಬಾ ಬೇಕಾದವರಿಗೆ ಅದು ಕೈ ಸೇರಿತು ಅಂತಂದ್ರೆ ಅವ್ರ ಪ್ರಾಣ ಉಳಿಸುವ, ನಾನು ಹೇಳಿದ ಕೆಲವು ವಿಷಯಗಳಿದೆ ಅಲ್ವಾ, ಅದು ಪ್ರಾಣಾಂತಕವಾದ ಹಂತಕ್ಕೆ ಹೋದಾಗ ಸಿಕ್ಕಿರುವ ವಿಷಯ, ಇನ್ಫಾರ್ಮೇಶನ್. ಸೊ ಅದು ಹಾಗೆ ಕೆಲಸ ಮಾಡಬಹುದು. ಕಣ್ಣಿಗೆ ಮತ್ತೆ ಬೇರೆ ಅವಯವಗಳಿಗೆ, ಕೂದಲಿಗೆ, ಎಲ್ಲದಕ್ಕೂ ಆಯುರ್ವೇದ ತುಂಬಾ ತುಂಬಾ ಒಳ್ಳೆಯದು. ಅದ್ರ ನಾಲೆಜ್ ಕಲೆಕ್ಟ್ ಮಾಡೋದು ನಮ್ಮ ಧರ್ಮ. ಯಾಕೆಂದ್ರೆ ಈ ಶರೀರವನ್ನು ನಾವು ಹೇಗೆ ತಗೊಂಡು ಬಂದಿದ್ದೇವೋ ಹಾಗೆ ಉಳಿಸುವುದು ನಮ್ಮ ಧರ್ಮವಾಗಿದೆ. ಬೇರೆ ಎಲ್ಲ ಪತಿಗಳು ಅಂದ್ರೆ ಅಲೋಪತಿ, ಹೋಮಿಯೋಪತಿ ಅದು ಇದೆ, ಆದ್ರೆ ಈ ಆಯುರ್ವೇದ ಅನ್ನೋದೇ ವೇದ ಕಾಲದಿಂದ ಬಂದಿರುವ ಜ್ಞಾನ. ಆದ್ದರಿಂದ ಇದು ಇವತ್ತಿಂದು ನೆನ್ನೆದು ಅಲ್ಲ. ಅಷ್ಟು ಡೀಪ್ ನಾಲೆಜ್ ಇಲ್ಲದಿದ್ದರೂ ನಮ್ಗೆ ಇವತ್ತು ತುಂಬಾ ತುಂಬಾ ಅವಶ್ಯಕ. ಕೆಮಿಕಲ್ಸ್ ನಿಮ್ಗೆ ಯಾರಾದ್ರೂ ಹೇಳ್ಬಿಟ್ರೆ ತಕ್ಷಣ ಒಪ್ಕೊಂಡ್ಬಿಡ್ತೀರಾ. ತಲೆನೋವಿದೆ, ತಡೀಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಯಾರಾದ್ರೂ ಒಂದು ಮಾತ್ರೆ ಕೊಟ್ರೆ ತಕ್ಷಣ ಅದನ್ನ ಹಿಂದೆ ಮುಂದೆ ಅದರ ಟ್ಯಾಬ್ಲೆಟ್ ಹಿಂದೆ ಬರ್ದಿರುವ ಡಿಸ್ಕ್ರಿಪ್ಷನ್ ನನಗೆ ತಿಳಿದ ಹಾಗೆ ಎಷ್ಟೇ ಎಜುಕೇಟೆಡ್ ಇದ್ರು 98% ಜನ ಅದ ಕಾಂಪೋಸಿಷನ್ನೇ ನೋಡಲ್ಲ. ಏನಿದೆ, ಏನ್ ತಗೊಳ್ಬೇಕು ತಗೊಳ್ಬಾರ್ದು ಅದ್ರ ಹಿಂದೆನೆ ಬರ್ದಿರ್ತಾರೆ. ಇದು ಬೇರೆ ದೇಶಗಳಲ್ಲಿ ಬ್ಯಾನ್ ಆಗಿದೆ, ಇದನ್ನ ಸೇವಿಸಬಾರದು ಅನ್ನುವ ಒಂದು ಹೆಸರನ್ನು ಅಲ್ಲಿ ಹಾಕಿರ್ತಾರೆ, ಒಂದು ವಾರ್ನಿಂಗ್ ಅನ್ನು ಕೊಟ್ಟಿರ್ತಾರೆ. ಅಂತಹದನ್ನು ಸಹ ನಾವು ಕಣ್ಮುಚ್ಚಿ ಸೇವಿಸ್ತೀವಿ. ಆದ್ರೆ ಅದೇ ಗಿಡಮೂಲಿಕೆಗಳ ವಿಷಯಕ್ಕೆ ಬಂದಾಗ ನನ್ಗದು ಗೊತ್ತಿಲ್ಲ ಅಂತ ಹೇಳಿ. ಇವತ್ತು ಟೀ ತರ ಹೂವಿನಿಂದ, ವಿಧ ವಿಧವಾದ ಹೂವುಗಳಿಂದ ಟೀ ಅನ್ನ ಮಾಡಿ ಕುಡಿಬಹುದು. ಟೀ ಅಂದ್ರೆ ಟೀ ಸೊಪ್ಪು ಹಾಕಬೇಕಾಗಿಲ್ಲ. ಹಾಗಿದ್ರೆ ಇದೇನಪ್ಪ ಹೊಸದಾಗಿ ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೊಂಡ್ರೆ, ನನಗೂ ಮೊದ್ಲು ಹಾಗೆ ಅನ್ಸಿತ್ತು, ಯಾರೋ ಹೇಳಿದಾಗ. ಆದ್ರೆ ಆಮೇಲೆ ಕಂಡು ಬಂದದ್ದೇನು ಅಂತಂದ್ರೆ, ಲಂಡನ್ ಅಂತ ಊರುಗಳಲ್ಲಿ ಅಲ್ಲಿ ಎಲ್ಲ ಕುಡಿಯೋದೇ ಈ ತರದ ಟೀ. ನೀವು ನೋಡಿ, ಇಂಗ್ಲಿಷ್ ಟೀ ಅಂತ ಹೇಳ್ತಾರೆ. ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಮಾಡಕ್ ಹೋದಾಗ ಹೋಟೆಲ್ಸ್ ಅಲ್ಲಿ ಅವರು ಟೇಬಲ್ ಮೇಲೆ ಒಂದು 100 ತರದ ಟೀ ಸ್ಯಾಶೆಗಳನ್ನ ಇಟ್ಟಿರ್ತಾರೆ, ಡಿಪ್ ಟೀಗಳು. ಅದ್ರಲ್ಲಿ ಏನಿದೆ, ಆ ಹೂವು ಈ ಹೂವು ಒಣಗಿಸಿದ್ದು ಅದ್ರಲ್ಲಿ ಹಾಕಿರ್ತಾರೆ. ಮಲ್ಲಿಗೆ ಹೂವಿಂದ ಹಿಡಿದು ಮಲ್ಲಿಗೆ ಹೂ ಟೀ ಅಂದ್ರೆ ಏನು, ಮಲ್ಲಿಗೆ ಹೂವನ್ನ ಒಣಗಿಸಿ ಒಂದು ಟೀ ಬ್ಯಾಗ್ ಅಲ್ಲಿ ಹಾಕಿರ್ತಾರೆ. ನೀವು ಬಿಸಿನೀರಲ್ಲಿ ಅದನ್ನ ಅದ್ದಿ ಅದರಲ್ಲಿ ಜೇನುತುಪ್ಪ ಆಗ್ಲಿ ಬೆಲ್ಲವನ್ನಾಗ್ಲಿ ಹಾಕೊಂಡು ಕುಡಿಯೋದು. ದಾಸವಾಳ ಹೂವು, ಶಂಖಪುಷ್ಪಿ ಹೂವು, ಪಾರಿಜಾತ ಹೂವು, ಯಾವುದು ಬೇಕು ನಿಮ್ಗೆ ನೋಡ್ಕೊಳ್ಳಿ. ಇವನ್ ಕಾಡು ಹೂವುಗಳಲ್ಲಿ ಎಷ್ಟೋ ಹೂವುಗಳಿದೆ. ಕಾಡು ಹೂವಿನ ವಿಷಯಗಳನ್ನು ನಾವು ತಿಳಿಬೇಕು. ಇವತ್ತು ನಾವು ಬಾಲ್ಕನಿಯಲ್ಲಿ ಚಂದ ಕಾಣುವ, ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುವ ಹೂವುಗಳನ್ನ ಮಾತ್ರ ಹಾಕೊಳ್ತಾ ಇದೀವಿ. ಆದ್ರೆ ರೋಡ್ ಸೈಡ್ ಅಲ್ಲಿ ಪುಟ್ಟ ಪುಟ್ಟದಾಗ ಕಾಣುವ ಹೂವಿನಲ್ಲೂ, ಆ ಕಡ್ಡಿಯಲ್ಲೂ, ಆ ಹುಲ್ಲಿನಲ್ಲೂ ಔಷಧ ತತ್ವ ಇದೆ. ಟಚ್ ಮೀ ನಾಟ್ ಅಂತ ಇರುತ್ತೆ ನೋಡಿ, ಮುಟ್ಟಿದರೆ ಮುನಿ, ಅದು ಸಹ ಒಂದು ಔಷಧಿ. ಕಾಂಗ್ರೆಸ್ ಗಿಡ ಒಂದು ಬಿಟ್ಬಿಟ್ಟು ಮಿಕ್ಕಿದೆಲ್ಲವುದು ಔಷಧಿ ತತ್ವ ಹೊಂದಿರುವ ಗಿಡಗಳೇ ಆಗಿರುತ್ತೆ. ಸೊ ಈ ವಿಷಯವನ್ನು, ತುಂಬಾ ವಿಷಯಗಳನ್ನ ನಾವು ಸಂಗ್ರಹ ಮಾಡೋಣ.
ಅಂತ ಪ್ರಮಾಣ ಮಾಡಿಕೊಂಡು ನಮ್ಮ ಮನಸ್ಸಾಕ್ಷಿಯಾಗಿ ಇದನ್ನ ಸ್ವೀಕಾರ ಮಾಡಿಕೊಂಡು ಇವತ್ತು ಪ್ರಾಮಿಸ್ ಮಾಡೋಣ, ನಾವು ಇನ್ನು ಮೇಲೆ ಇಂತಹ ಜ್ಞಾನವನ್ನು ಕಲೆಕ್ಟ್ ಮಾಡ್ತೀವಿ ಅಂತ. ಸೊ ಯಾರ್ಯಾರ ಹತ್ರ ಜ್ಞಾನ ಇದೆಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡಿ, ನಮ್ಮೆಲ್ಲರಿಗೂ ಇನ್ನೊಂದು ಸ್ವಲ್ಪ ವಿಷಯಗಳು ತಿಳಿಯೋ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಯಾರು ಜಾಯಿನ್ ಆಗಿದ್ದೀರಾ, ನಿಮ್ಮಲ್ಲಿ ಯಾರಾದರೂ ಆಯುರ್ವೇದ ವಿಷಯದಲ್ಲಿ ನೀವು ತಿಳಿದಿರುವ ಮಾತು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಟ್ರೆ ಮಾತಾಡ್ಬೋದು, ಕ್ಯಾಮ್ರಾ ಆನ್ ಮಾಡಿಕೊಂಡು. ಗುಡ್ ಮಾರ್ನಿಂಗ್ ಮೇಡಮ್. ಓ ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮ್ಗೇನ್ ಆಯುರ್ವೇದ ಬಗ್ಗೆ ತುಂಬಾ ಗೊತ್ತಿಲ್ಲ, ನೀವ್ ಹೇಳೋದೆಲ್ಲ ಕೇಳಿಸ್ಕೊಂತಾ ಇರ್ತೀವಿ. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದೆಲ್ಲ ನಮ್ಗೆ ತಿಳಿಬೇಕಾದದ್ದಾಗಿದೆ. ನಾವು ತಿಳಿದ್ರೆ ನಮ್ಮ ಮಕ್ಕಳಿಗೂ ನಾವು ತಿಳಿಸ್ಕೊಡ್ತೀವಿ. ಆಗ ಮುಂದಿನ ಜನರೇಷನ್ ಸೇಫರ್ ಸೈಡಿಗೆ ಹೋಗುತ್ತೆ. ತುಂಬಾ ಅವಶ್ಯಕವಾದ ವಿಷಯನೇ. ಅದಕ್ಕೆ ಹೌದು. ಚಿಕ್ಕದಾಗಿ ಒಂದು ಮನೆ ಮದ್ದಲ್ಲಿಂದ ಸ್ಟಾರ್ಟ್ ಮಾಡೋಣ. ಪ್ಯೂರ್ ಆಯುರ್ವೇದ ಬೇಡ, ಮನೆ ಮದ್ದಿಂದ ಶುರು ಮಾಡೋಣ. ಹೌದು, ಕಿಚನ್ ನಲ್ಲಿರುವ ಪ್ರಾಡಕ್ಟ್ಸ್ ಇಂದಾನೆ ನಾವು ನಮ್ಮನ್ನ ನಾವು ಇದು ಮಾಡಬಹುದು. ಹೌದು ಮೇಡಮ್. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬೇಟ. ನೆಕ್ಸ್ಟ್ ಯಾರಿದ್ದೀರಾ, ಯಾರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ರೇಣುಕಾ ದೇವಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ ನೀವ್ ಯಾವ್ದಾದ್ರು ವಿಷಯ ಗೊತ್ತಿದ್ರಿ ಹೇಳಿ. ಓಕೆ, ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ. ಸೊ ಓಕೆ, ಮಾಡ್ಕೊಂಡ್ರು. ಬನ್ನಿ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಐ ಲವ್ ಯು ಟು. ಹಾಸನ್ ಡಿಸ್ಟ್ರಿಕ್ಟ್ ಕೋಣನೂರಿಂದ ಮ್ಯಾಮ್. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಜಾಯಿನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಚೆನ್ನಾಗಿತ್ತು ಮ್ಯಾಮ್. ನಿಮ್ಗೆ ಗೊತ್ತಿರುವ ವಿಷಯ ಹೇಳಿ. ಏನಾದ್ರೂ ಗೊತ್ತಿದ್ಯಾ ಆಯುರ್ವೇದ? ನೀವ್ ಯಾವ್ದನ್ನ ಬಳಸ್ತೀರಾ? ಇಲ್ಲ ನಿಮ್ಗೆ ಏನ್ ತಿಳಿದಿದೆ ಹೇಳಿ, ಬಳಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗೊತ್ತಿರುತ್ತೆ. ಗೊತ್ತಿದ್ದು ಹೇಳಿ. ಆಯುರ್ವೇದ ಅಂದ್ರೆ ಮ್ಯಾಮ್, ನಾವು ತಲೆನೋವುಗಳ ಟ್ಯಾಬ್ಲೆಟ್ ಏನೋ ಎಷ್ಟು ವರ್ಷ ಆಯ್ತು ನುಂಗ್ತಾ ಇಲ್ಲ ಮ್ಯಾಮ್. ಅದು ಅದೇನ ಏನು ಅರ್ಶಿನ ಗೊನೆ ಇರುತ್ತಲ್ವಾ, ಅದನ್ನ ಬೆಂಕಿಲ್ ಸುಟ್ಟಿ ಹೊಗೆ ಬರುತ್ತೆ. ಹೊಗೆನ ಬಕ್ಕೊಂಡು ಹಿಡಿದ್ರೆ ಇಲ್ಲಿ ಹೋಗಿ ಸುಡುತ್ತದೆ. ಅದು ಮೇಲಿಂದ ನಮ್ಮ ಕಫ ಎಲ್ಲ ಹಂಗೆ ಕರಗಿಸಿ ಮಾರನೇ ದಿನ ಒಂದ್ 2-3 ದಿನದಲ್ಲಿ ಆ ಕಫ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಮ್ಯಾಮ್. ಕರೆಕ್ಟ್ ಮಾ, ಕರೆಕ್ಟ್. ನನಗೂ ನೆನಪಿದೆ. ತುಂಬಾ ಸೈನಸ್ ಎಲ್ಲ ತುಂಬ್ಕೊಂಡು ಹೋಗಿರುತ್ತಲ್ಲ, ಆ ಹೊಗೆಯಿಂದ ಸೈನಸ್ ಎಲ್ಲ ಕರ್ಗ್ ಹೋಗ್ಬಿಡುತ್ತೆ. ಇಲ್ಲೆಲ್ಲ ನೋವು, ಇಲ್ಲಿರುತ್ತೆ ಸೈನಸ್ ಬ್ಯಾಗ್ಸ್, ಇದೆಲ್ಲ ಕರಗಿ ಇಲ್ಲಿ ಬರುತ್ತೆ ಮ್ಯಾಮ್ ನೋವು ನನಗೆ. ಇಲ್ಲಿ ಬರುತ್ತೆ. ಅದು ಹೊಗೆ ಕೊಡಿದ್ರೆ ಸ್ವಲ್ಪ ನನ್ಗೆ ಅದರಿಂದ ಸ್ವಲ್ಪ ರಿಲೀಫ್ ಆಗದಂಗೆ ಆಗುತ್ತೆ ಮ್ಯಾಮ್. ಅದರಿಂದ ನಾನು ಅದನ್ನ ಯೂಸ್ ಮಾಡ್ತೀನಿ. ಖಂಡಿತ ನೋಡಿ, ಕಫ ಆಗದೆ ಇರೋದಕ್ಕೆ ನಾವು ಅರಿಶಿಣವನ್ನು ಹಾಲಲ್ಲಿ ಇಲ್ಲ ಬಿಸಿ ನೀರಲ್ಲಿ ಸೇವಿಸುವ, ಅದು ಎಲ್ಲರಿಗೂ ಗೊತ್ತಿರುವುದು. ಆದ್ರೆ ಊರಲ್ಲಿ ಇವತ್ತಿಗೂ ಪ್ರಾಕ್ಟೀಸ್ ಮಾಡೋದು. ರೇಣುಕಾ ಅವರು ತಮಿಳ್ನಾಡವರು. ನನ್ಗೆ ಇಡೀ ಇಂಡಿಯಾ ಸುತ್ತಿ ಬಂದಿದ್ದೇನೆ. ನನ್ಗೆ ತಿಳಿದು ಬಂದದ್ದು ಏನ್ ಗೊತ್ತಾ, ತಮಿಳ್ನಾಡಲ್ಲಿ ಇವತ್ತಿಗೂ ಈ ವಿದ್ಯೆಗಳು ಇನ್ನೂ ಹಾಗೆ ಇಂಟ್ಯಾಕ್ಟ್ ಆಗಿದೆ. ದೇ ಆರ್ ಸ್ಟಿಲ್ ಗ್ರೌಂಡೆಡ್. ನಾನು ಅಲ್ಲಿ ಆಹಾರ ಪದ್ಧತಿಯಿಂದ ಹಿಡಿದು, ಈಗ ನಾನು ಈ ಮಾತನ್ನು ಇಲ್ಲಿ ಸೇರಿಸಬಹುದು, ಅಡಿಗೆ ಮಾಡುವ ವಿಧಾನದಲ್ಲಿ ಸಹ ನಾನು ಅಲ್ಲಿ ಕಲ್ತಿದ್ದು ಅದನ್ನ. ನಾವು ಉತ್ತರ ಕರ್ನಾಟಕ, ನಮ್ದು ಸಿಂಪಲ್ ಅಡಿಗೆ. ಅಲ್ಲಿ ನನ್ಗೆ ನಮ್ಮ ಓನರ್ ಅಮ್ಮ ತುಂಬಾ ವಯಸ್ಸಾದವರು ಇರೋರು. ಅಲ್ಲಿ ಒಂದೇ ತರದ ಪಲ್ಯ ಮಾಡಲ್ಲ, 2-3 ಪಲ್ಯದ ಕಾಂಬಿನೇಷನ್ ಮಾಡ್ತಾರೆ. ಅದ್ರ ಒಂದೆರಡು ಕಾಳುಗಳನ್ನು ಹಾಕ್ತಾರೆ. ಈಗ ನಾವೇನು ಚನ್ನ ಎಲ್ಲ ಹೇಳ್ತೀವಲ್ವಾ, ಸೊ ಚನ್ನ ಆಗ್ಲಿ, ಲೋಬಿಯಾ ಆಗ್ಲಿ, ಬದ್ನೆಕಾಯಿಯನ್ನು ಹಾಕಿದ್ರೆ ಕುಂಬಳಕಾಯಿಯನ್ನು ಸೇರಿಸೋರು, ನುಗ್ಗೆಕಾಯಿಯನ್ನು ಸೇರಿಸೋರು. ನಾವು ಯಾವ್ದನ್ನ ಮಿಕ್ಸ್ಡ್ ವೆಜ್ ಅಂತ ಹೇಳ್ತೀವೋ, ಮಿಕ್ಸ್ಡ್ ವೆಜ್ ಅಂದ್ರೆ ಎಲ್ಲ ಮಿಕ್ಸ್ ಮಾಡ್ತೀವಿ. ಆದ್ರೆ ಯಾವ್ದಕ್ಕೆ ಯಾವ್ದನ್ನ ಮಿಕ್ಸ್ ಮಾಡ್ಬೇಕು, ಯಾವ್ದನ್ನ ಮಾಡಬಾರದು, ಯಾವ ಸೀಸನ್ ನಲ್ಲಿ ಏನನ್ನ ಮಾಡ್ಬೇಕು, ಅದಕ್ಕೆ ಯಾವ ಪದಾರ್ಥ ರುಬ್ಬಿ ಹಾಕ್ಬೇಕು, ಪ್ರತಿಯೊಂದು ಅಡಿಗೆಗೂ ಅವರು ಡಿಫ್ರೆಂಟ್ ಆಗಿ ನನ್ಗೆ ತಿಳಿಸ್ಕೊಟ್ರು. ಅವಾಗ್ಲೇ ನನ್ಗೆ ಕಣ್ಣು ಒಂಥರ ಓಪನಿಂಗ್ ಆಯ್ತು. ಓ ಮೈ ಗಾಡ್, ಕುಕಿಂಗ್ ನಲ್ಲಿ ಇಷ್ಟು ಸೈನ್ಸ್ ಇದೆಯಾ! ಕುಕಿಂಗ್ ಸೈನ್ಸ್ ಸಹ ಆಯುರ್ವೇದಕ್ಕೆ ಒಂದು ಪಾರ್ಟ್ ಆಫ್ ಆಯುರ್ವೇದ. ಆಯುರ್ವೇದ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಒಳ್ಳೇದಾಗೋದನ್ನ ಮಾಡುವುದು. ಅದು ನ್ಯಾಚುರಲ್ ಆಗಿ ಭೂಮಿಯಿಂದ ಬಂದಿರುವ ಔಷಧಿಗಳು. ನಾವು ಭೂಮಿ ಮೇಲೆ ಹುಟ್ಟಿದವರಿಗೆ ನಮ್ಗೆ ಮ್ಯಾಚ್ ಆಗುವುದೇ ನಮ್ಮ ಭೂಮಿಯಿಂದ ಬಂದಿರುವ ಪದಾರ್ಥಗಳು, ಕೆಮಿಕಲ್ಸ್ ಅಲ್ಲ.
ಸೊ ಹೇಗೆ ಯಾವ ಕಂಪನಿ ಕಾರಿಗೆ ಆ ಕಂಪನಿಯ ಪಾರ್ಟ್ಸ್ ಅನ್ನೇ ಹಾಕ್ತೇವೋ, ಈ ಕಂಪನಿ ಕಾರಿಗೆ ಭೂಮಿಯಿಂದ ಬಂದಿರುವ ಕಾರಿಗೆ ಭೂಮಿಯಿಂದ ಬಂದಿರುವ ವಸ್ತುಗಳನ್ನೇ ಹಾಕ್ಬೇಕು. ಅದುವೇ ಆಯುರ್ವೇದದ ಒಂದು ಇಂಪಾರ್ಟೆನ್ಸ್. ಥ್ಯಾಂಕ್ ಯು ರೇಣುಕಾ ಅವರೇ, ಥ್ಯಾಂಕ್ ಯು ಸೋ ಮಚ್ ಶೇರ್ ಥ್ಯಾಂಕ್ ಯು ಮಾಡಿದ್ದು. ಮ್ಯಾಮ್. ಥ್ಯಾಂಕ್ ಯು. ಸೊ ಎಸ್ ಮಾಸ್ಟರ್ಸ್. ಮೇಡಮ್, ಎಸ್ ಮ್ಯಾಮ್, ಇನ್ನೊಂದೇ ಹೇಳ್ತೀನಿ. ಖಂಡಿತ. ಇದು ಮೆಡಿಸಿನ್ ಹೌದೋ ಅಲ್ಲ ನಂಗೆ ಗೊತ್ತಿಲ್ಲ, ನನಗೆ ಹೆಲ್ಪ್ ಆಗಿದೆ. ಹ್ಮ್. ಅರ್ಲಿ ಮಾರ್ನಿಂಗ್ ಎದ್ದಿದ ತಕ್ಷಣ 5 minutes ಐ ಜಸ್ಟ್ ಕ್ಲೋಸ್ ಮೈ ಐಸ್ ಅಂಡ್ ಡೂ ದಿಸ್ ಥಿಂಗ್. ಆಮೇಲೆ ಎಂಜಲ್ ತಗೊಂಡು ಕಣ್ಣಿಗೆ ಹಚ್ಕೊಳ್ತೀನಿ. ಅದು ಆಕ್ಚುಲಿ ನನಗೆ 6-7 times ಆಪರೇಷನ್ ಆಗಿದೆ. ಕಣ್ಣು ಬಿಟ್ಟಿದ ತಕ್ಷಣ ಐ ಕಾಂಟ್ ಸಿ ದ ಫ್ಯಾನ್ ಫುಲ್ಲಿ ಬಿಫೋರ್. ಇವಾಗ ನಂಗೆ 80% ಫ್ಯಾನ್ ಕಾಣುತ್ತೆ ಕಣ್ಣು ಬಿಟ್ರೆ ಅರ್ಲಿ ಮಾರ್ನಿಂಗ್. ಸೊ ಅದು ಇಂಪ್ರೂವ್ ಆಗ್ತಾ ಇದೆ, ವಿಷನ್ ತುಂಬಾ ಚೆನ್ನಾಗಿ. ಖಂಡಿತ ಇದು ಆಯುರ್ವೇದನೇ. ಮೊದಲಿನ ಕಾಲದಲ್ಲಿ ಗಾಯಗಳಾದ್ರೆ ನಮ್ಮ ಎಂಜಲಿಂದಾನೇ, ನೀವು ನೋಡಿ ಎಲ್ಲಾದ್ರೂ ಓಪನ್ ಅಲ್ಲಿ ಇದ್ರೆ ಇಮಿಡಿಯೇಟ್ಲಿ ಟ್ರೀಟ್ ಆಗೋದೇನು ನಮ್ಮ ಎಂಜಲಿಂದಾನೇ ಎಂಜಲ್ ಗಾಯಕ್ಕೆ ಹಾಕೋರು. ಸೊ ಎಂಜಲು ಇಸ್ ನಾಟ್, ನಮ್ಮ ಯೂರಿನ್ ಆಗ್ಲಿ ನಮ್ಮ ಎಂಜಲ್ ಆಗ್ಲಿ ಇದೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇರೋದು. ಯೂರಿನ್ ಥೆರಪಿ ಅಂತಾನೆ ಒಂದಿದೆ, ಯೂರಿನ್ ಇಂದಾನೆ ಕ್ಯೂರ್ ಮಾಡ್ಬೋದು. ಹೇಗೆ ಗೋ ಮೂತ್ರದಿಂದ ಮಾಡ್ತಾ ಇದ್ರೆ ಗೋವಿನ ಮೂತ್ರ ಯೂನಿವರ್ಸಲ್, ಆದ್ರೆ ನನ್ನ ಮೂತ್ರ ನನಗೆ ಒಂದು ಮೆಡಿಸನ್ ಅನ್ನೋದು ಎಷ್ಟು ಜನಗಳಿಗೆ ಗೊತ್ತಿಲ್ಲ. ಒಂಥರ ಜಿಗುಪ್ಸೆ ಆಗತ್ತೆ, ಹೀಗೆ ಚರ್ಚೆ ಆಗಲ್ಲ. ಅದೇ ಒಂದು ದೊಡ್ಡ ಒಂದು ಸೈನ್ಸ್ ಇದೆ. ನಾನು ಕಂಡಂತೆ ಆ ಒಂದು ಥೆರಪಿಯಲ್ಲಿ, ಯೂರಿನ್ ಥೆರಪಿಯಿಂದ ಇನ್ಕ್ಯೂರೇಬಲ್ ಆದ ಸೋರಿಯಾಸಿಸ್ ಏನಿದೆಯೋ ಅದು ಕ್ಯೂರ್ ಆಗಿದೆ. ನನ್ನ ಒಬ್ಬ ಕ್ಲೋಸ್ ರಿಲೇಟಿವ್ ನಲ್ಲಿ ಆಗಿದ್ದು, ಕಣ್ಣಾರೆ ನಾನು ಚಿಕ್ಕಂದಿನಿಂದ ಅವ್ರು ನೊಂದಿರುವುದನ್ನು ಕಂಡು 16 ವರ್ಷ ಆದ್ಮೇಲೆ ಅವ್ರಿಗೆ ಇದು ಪರಿಚಯ ಆಗಿ, ಮತ್ತೆ ಇದು ಆಗಿ 16 ವರ್ಷ ಆಯ್ತು. ಅವ್ರು ಇವತ್ತು ಒಂದು ಸ್ಕಿನ್ ಮೇಲೆ ಒಂದು ಮಚ್ಚೆ ಇಲ್ಲದಷ್ಟು ಕ್ಲಿಯರ್ ಆಗಿದ್ದು ನೋಡಿದ್ದೇನೆ. ಹಾಗೆ ಇನ್ನೊಬ್ಬ ರಿಲೇಟಿವ್ಗೆ ಕ್ಯಾನ್ಸರ್ ಆದ್ರೆ ಔಟ್ಸೈಡ್ ಅಪ್ಲಿಕೇಶನ್ ಮತ್ತೆ ಇನ್ಸೈಡ್ ಇಂಟೇಕ್ ಆಫ್ ಯೂರಿನ್ ಅದೆಲ್ಲ ಮಾಡಿ ಅವರು ಇನ್ನೇನು 1-2 ತಿಂಗಳಲ್ಲಿ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ಅವ್ರು ಅದಾದ್ಮೇಲೆ ಐ ಗೆಸ್ ಅವರು ಒಂದು 8-10 ವರ್ಷ ಇದ್ರು. ಸೊ ಇವಾಗ ನನ್ಗೆ ತಿಳಿದು ಬಂತು, ಅವ್ರ ಹಸ್ಬೆಂಡೇ ನಮ್ಮ ಪಿರಮಿಡ್ ಮಾಸ್ಟರ್ ಹೌದು. ಸೊ ಅವ್ರ ಸೊ ನನ್ಗೆ ತುಂಬಾ ಖುಷಿ ಆಗತ್ತೆ. ಈ ವಿಷಯ ಎಲ್ಲರ ಹತ್ರ ಹೇಳ್ಕೊಂಡಿದ್ದೆ ನಾನು ಮೊದ್ಲು, ಈಗ ಗೊತ್ತಾಯ್ತು ಅವರು ಸಹ ಪಿರಮಿಡ್ ಮಾಸ್ಟರ್ ಅಂತ. ಹಾಗೇನೆ ಒಬ್ಬ ಮಾಸ್ಟರ್ ಇದ್ದಾರೆ ನಮ್ಮ ಪಿರಮಿಡ್ ಮಾಸ್ಟರ್, ಅವ್ರು ಯೂರಿನ್ ಥೆರಪಿಗೆ ತುಂಬಾ 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 ಫೋರ್ಸ್ ಮಾಡ್ತಾ ಇದ್ದಾರೆ, ತಿಳ್ಕೊಳ್ಳಿ ಇದನ್ನ ಅಂತ. ಏನ್ ಯೋಚನೆ ಮಾಡಿದಿರ, ಇಂಟ್ರೊಡಕ್ಷನ್ ನಡೀತಾನೆ ಇದೆ 1 year ಇಂದ. ತುಂಬಾ ರಿಸರ್ಚ್ ಮಾಡಿ ಅದ್ರ ಮೇಲೆ ಬುಕ್ಸು ಬರ್ತಿದ್ದಾರೆ, ಮತ್ತೆ ಡಿಸ್ಕಸ್ ಮಾಡ್ತಾರೆ. ಎಸ್ ಮಾಸ್ಟರ್ಸ್, ಅದಕ್ಕೆ ಒಂದು ವಿಧಾನ ಇರುತ್ತೆ, ಯಾವಾಗ ತಗೊಳ್ಬೇಕು. ನಾನು ಚಿಕ್ಕವಳಿದ್ದಾಗ ನನ್ಗೆ ತುಂಬಾ ಆಕ್ನೇಸ್ ಆಗೋದು, ತುಂಬಾ ತುಂಬಾ ಪಿಂಪಲ್ಸ್, ಗಾಯದ ತರ ನನ್ ಕೆನ್ನೆ ತುಂಬಾ ಇರೋದು. ಆಗ ನನ್ನ ಪಕ್ಕದ ಮನೆಯವರು, ಅವರು ನಾರ್ತ್ ಇಂಡಿಯನ್ ಆಗಿದ್ರು, ನಾನು ಅವಾಗ ನಾರ್ತ್ ಇಂಡಿಯಾದಲ್ಲಿದ್ದೆ. ಅವ್ರು ಹೇಳೋರು ನನ್ಗೆ, ಹೀಗೆ ನೀವು ಅದನ್ನ ಹಚ್ಕೊಳ್ಳಿ ಅಂತ. ಅಯ್ಯೋ ಚೀಚಿ, ಯೂರಿನ್ ಯಾರಪ್ಪ ಫೇಸ್ಗೆ ಹಾಕ್ತಾರೆ ಅಂತ ನನ್ಗೆ ಬೇಜಾರಾಗೋದು. ಅವ್ರು ಹೇಳೋರು, ಹಚ್ಕೊಂಡ್ಬಿಟ್ಟು ನೀನ್ ಮನೆಗ್ ಬಂದು ಹಲ್ಲುಜ್ಜಿ ಮತ್ತೆ ಸೋಪ್ ಹಾಕಿ ಮುಖ ತಕೊಂಡ್ಬಿಡು, ಏನಾಗಲ್ಲ. ಅಷ್ಟ್ರಲ್ಲೇ ನೋಡಿ, ಅಷ್ಟ್ರಲ್ಲೇ ಅದು ಟ್ರೀಟ್ ಮಾಡುತ್ತೆ. ಅಂದ್ರೆ ಎಂತ ಒಂದು ಶಕ್ತಿ. ಯಾಕಂದ್ರೆ ನಮ್ಮ ಇಂಟರ್ನಲ್ ನಲ್ಲಿ ಸಹ ನಮ್ಗೆ ಸೆಲ್ಫ್ ಹೀಲಿಂಗ್ ಎನ್ಸೈಮ್ಸ್, ನಾನು ಬಿಗಿನಿಂಗ್ ಆಫ್ ದ ಸೆಷನ್ ಹೇಳಿದೆ. ಈ ಶರೀರ ಹೇಗ್ ತಯಾರಾಗಿದೆ ಅಂದ್ರೆ, ನಮ್ಮ ಶರೀರದಲ್ಲಿ ಆಯಾ ಆರ್ಗನ್ಗೆ ಬೇಕಾಗಿರುವ ಎನ್ಸೈಮ್ಸ್ ಅಲ್ಲಿಯೇ ಕ್ರಿಯೇಟ್ ಆಗ್ತಾ ಇದೆ, ಹೊರಗಿಂದ ಯಾವುದು ಬೇಕಾಗಿಲ್ಲ. ಹೊಟ್ಟೆಯನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಅಲ್ಲಿ ಬೈಲ್ ಎನ್ಸೈಮ್, ಪ್ಯಾನ್ಕ್ರಿಯಾಸ್ ಅಲ್ಲಿ ಎನ್ಸೈಮ್ಸ್ ಇರುತ್ತೆ, ಲಿವರ್ ಅಲ್ಲಿ ಅದಕ್ಕೆ ಬೇಕಾದ ಎನ್ಸೈಮ್ಸ್ ಇರುತ್ತೆ. ಹಾಗೆ ಬಾಯಲ್ಲಿ ಇದನ್ನ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇದಕ್ಕೆ ಬೇಕಾಗಿರೋ ಎನ್ಸೈಮೇ ನಮ್ಮ ಎಂಜಿಲು. ಹಾಗೇನೆ ಗ್ಲ್ಯಾಂಡ್ಸ್ ಇದ್ರೆ ಗ್ಲ್ಯಾಂಡ್ಸಿಗೆ ಹಾರ್ಮೋನ್ಸ್. ಆಮೇಲೆ ಅದನ್ನ ಹೊಕ್ಕಳಿಗೂ ಹಾಕೋಬಹುದು ಮೇಡಮ್ ಎದ್ದಿದ ತಕ್ಷಣ. ವೆರಿ ಗುಡ್. ಲೈಕ್ ಗೀ, ಕ್ಯಾಸ್ಟರ್ ಆಯಿಲ್ ಎಲ್ಲ ಹಾಕೋತೀವಲ್ಲ, ಅದೇ ತರ ವಿ ಕ್ಯಾನ್ ಪುಟ್ ದಿಸ್ ಸಲೈವ ಆಲ್ಸೋ. ಗ್ರೇಟ್, ವೆರಿ ಗುಡ್, ವೆರಿ ಗುಡ್. ನಮ್ಮಲ್ಲಿ ಕಣ್ ಚಿಟ್ಲಿ ಆಗತ್ತಲ್ಲ, ಕಣ್ಣಿಗೆ ಒಂದು ಗುಳ್ಳೆ ಆಗತ್ತಲ್ಲ, ಕಣ್ ಚಿಟ್ಲಿ, ಅವಾಗ ನಾನು ಈ ತರ ಮಾಡಿದ್ದೇನೆ. ಮತ್ತೆ ಇವನ್ ಕಂಜಂಕ್ಟಿವೈಟಿಸ್ ಆಗತ್ತಲ್ಲ, ಆವಾಗ್ಲೂ ನಾನು ಮಾಡಿದ್ದೇನೆ, ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ. ನನ್ಗೆ ಸ್ವಲ್ಪ ವಿಶ್ವಾಸ ಇದೆ ಇದ್ರಲ್ಲಿ. ಸೊ ಮಾಸ್ಟರ್ಸ್ ನೋಡಿ, ಇದೆಲ್ಲ ನಾವು ಹೈಜೀನ್ ಅಲ್ಲ ಅಂತ ತಿಳಿದ್ರೆ ಆಕ್ಚುಲಿ ಅದ್ರಲ್ಲಿ ನಿಮ್ಗೆ ಅಷ್ಟೊಂದು ಜಿಗುಪ್ಸೆ ಆಗ್ತಾ ಇದ್ರೆ ವಾಶ್ ಮಾಡ್ಕೊಳ್ಬಹುದು. ಈಗ ಹೇಗೆ ಒಂದು ಯಾವ್ದಾದ್ರು ಪ್ಯಾಕ್ ಹಾಕೊಂಡಾಗ ಸುಮ್ನೆ ಕೂತ್ಕೊಳ್ತೀವಲ್ವ, ಹಾಗೆ ಇದನ್ನ ಅಪ್ಲೈ ಮಾಡ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಹೇಗೋ ವಾಶ್ ಮಾಡ್ಕೊಳ್ತೀವ, ಅದು ಹೋಗ್ಬಿಡುತ್ತೆ. ಬಟ್ ಖಂಡಿತವಾಗ್ಲೂ ಈವನ್ ಓಕೆ, ಇದಕ್ಕೆ ಇನ್ನೊಂದ್ ಸ್ವಲ್ಪ ಡೀಟೇಲ್ ಹೇಳ್ಬೇಕು ಅಂದ್ರೆ, ಒಂದು ವೇಳೆ ನಿಮ್ಗೆ ಏನಾದ್ರು ರೋಗ ಇದೆ, ಅವಾಗ ಆ ಯೂರಿನ್ ಅಲ್ಲಿ ಆಮೇಲೆ ಎಂಜಲ್ ಅಲ್ಲಿ ಸಹ ಆ ಬ್ಯಾಕ್ಟೀರಿಯಾಸ್ ಇರುತ್ತಲ್ಲ, ಹೇಗೆ ಅಂತ ಕೇಳಿದ್ರೆ ನಿಜವಾಗ್ಲೂ ಹಾವಿನ ವಿಷಕ್ಕೆ ಹಾವಿನ ವಿಷನೇ ಬೇಕು.
ಹಾವು ಕಚ್ಚಿದಾಗ ಹಾವಿನ ವಿಷವನ್ನೇ ಔಷಧಿಯಾಗಿ ಯೂಸ್ ಮಾಡ್ತಾರೆ. ಹಾಗೇನೆ ವಿಷವನ್ನು ವಿಷವೇ ಕೊಲ್ಲುತ್ತೆ ಅನ್ನೋಂತೆ ನಾವು ತಗೊಳ್ಳುವ ವ್ಯಾಕ್ಸಿನೇಷನ್ಸ್ ಆಗ್ಲಿ ಇದೆಲ್ಲ ಏನು ಅಂತೀರಾ, ಆ ರೋಗಾಣುಗಳನ್ನೇ ಮತ್ತೆ ನಮ್ಗೆ ಕೊಡ್ತಾ ಇರ್ತಾರೆ. ಅದು ಡೀಟೇಲ್ ಆಗಿ ತಿಳ್ಕೊಂಡ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟು ಸಿಂಪಲ್ ಸೈನ್ಸ್ ಇದು. ಸೊ ನಾವು ಮಾಡ್ಬೇಕಾದದ್ದೇನು ಅಂತಂದ್ರೆ ಜ್ಞಾನವನ್ನು ಅಕ್ಯುಮುಲೇಟ್ ಮಾಡೋಣ. ಫಸ್ಟ್ ಜ್ಞಾನವನ್ನು ಪಡ್ಕೊಂಡು ಪ್ರಾಕ್ಟೀಸ್ ಮಾಡೋದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಅಟ್ಲೀಸ್ಟ್ ನೀವು ತಿಳ್ಕೊಳ್ತಾ ಹೋಗಿ. ಸೊ ಫಸ್ಟ್ ತಿಳ್ಕೊಳ್ಳೋ ಕೆಲಸ ಮಾಡೋಣ. ಸೊ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಈ ವಿಷಯವಾಗಿ ಪ್ಲೀಸ್ ಚರ್ಚೆ ಆಗ್ತಾ ಇರಲಿ. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ. 1000 ಟಿಪ್ಸ್ ಇರಬೇಕು ಈ ಕಮೆಂಟ್ ಬಾಕ್ಸ್ ಅಲ್ಲಿ ಇವತ್ತು. ಸೊ ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಸೆಷನ್ ಅನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ನಾಳೆಯ ಸೆಷನ್ ಅಲ್ಲಿ ಭೇಟಿಯಾಗೋಣ. ನಮಸ್ತೆ. ಹಾಗೆ ಸಂಜೆನು 9 ರಿಂದ 10 ಗಂಟೆಗೆ ಈ ಸೆಷನ್ ಇರುತ್ತೆ. ಆವಾಗ್ಲೂ ಯಾರಿಗೆ ಜಾಯಿನ್ ಆಗ್ಬೇಕು ಜಾಯಿನ್ ಆಗ್ಬೋದು. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಕ್ಲಾಸ್ ಶುರು ಮಾಡಿದ್ದೀರಾ. ಥ್ಯಾಂಕ್ ಯು ಮಮತಾ. ಥ್ಯಾಂಕ್ ಯು ಮೇಡಮ್.